ನಮಸ್ಕಾರ, ರಾಜ್ ನ್ಯೂಸ್ ಕನ್ನಡಗೆ ಸ್ವಾಗತ. ನಾನು ವಿನುತಾ ಎಚ್.ಎಲ್. ಸತತ 8 ಬಾರಿ ವಿಧಾನ ಪರಿಷತ್ನ ಸದಸ್ಯರಾಗಿ ಆಯ್ಕೆಯಾಗುವ ಮೂಲಕ ಇಂದು ವಿಶ್ವ ದಾಖಲೆಯ ಹಾದಿಯಲ್ಲಿದ್ದಾರೆ. ಇವರು ಕರ್ನಾಟಕ ರಾಜಕಾರಣದ ಭೀಷ್ಮ ಅಂತಾನೆ ಖ್ಯಾತಿ ಪಡೆದಿರುವಂತಹ ವ್ಯಕ್ತಿ. ಈಗಾಗಲೇ ನಿಮಗೆ ಗೊತ್ತಾಗಿರುತ್ತೆ ನಾನು ಯಾರ ಬಗ್ಗೆ ಮಾತನಾಡ್ತಿದ್ದೀನಿ ಅಂತ. ಹೌದು, ಅವರೇ ಬೇರೆ ಯಾರೂ ಅಲ್ಲ, ನಿಮ್ಮೆಲ್ಲರ ನೆಚ್ಚಿನ ಕರ್ನಾಟಕ ವಿಧಾನ ಪರಿಷತ್ನ ಸಭಾಪತಿಗಳಾಗಿರುವಂತಹ ಬಸವರಾಜ್ ಹೊರಟ್ಟಿ ಸರ್ ಅವರು. ಇವರು ಬಾಗಲಕೋಟೆ ಜಿಲ್ಲೆಯ ಒಂದು ಪುಟ್ಟ ಹಳ್ಳಿಯಲ್ಲಿ ಜನಿಸಿದಂಥವರು. ಪ್ರಾರಂಭದ ದಿನಗಳಲ್ಲಿ ಶಿಕ್ಷಕರಾಗಿ ತನ್ನ ವೃತ್ತಿಯನ್ನು ಆರಂಭ ಮಾಡ್ತಾರೆ. ಇದೀಗ ವಿಧಾನ ಪರಿಷತ್ನ ಸಂಸದೀಯ ಪೀಠದ ಸಭಾಪತಿಗಳಾಗಿದ್ದಾರೆ. ಇವರ ಒಂದು ಯಶಸ್ಸಿನ ಪಯಣ ಒಂದು ಅದ್ಭುತ ಇತಿಹಾಸ. ಇವರ ಒಂದು ಅದ್ಭುತ ಇತಿಹಾಸದ ಪಯಣವನ್ನು ಸ್ವತಃ ಬಸವರಾಜ್ ಹೊರಟ್ಟಿ ಸರ್ ಅವರ ಬಾಯಾರೆ ಕೇಳ್ತಾ ಹೋಗೋಣ ಬನ್ನಿ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ಮೊದಲನೇದಾಗಿ ನಿಮ್ಮ ಒಂದು ಪಯಣವನ್ನು ನಾವು ನೋಡ್ತಾ ಹೋಗೋದಾದರೆ, ಶಿಕ್ಷಕ ವೃತ್ತಿಯನ್ನು ಆರಂಭ ಮಾಡಿ ಇವತ್ತು ಒಬ್ಬರು ವಿಧಾನ ಪರಿಷತ್ನ ಸಭಾಪತಿಗಳಾಗಿದ್ದೀರಾ. ಸರ್, ಈ ಒಂದು ಸುದೀರ್ಘ ಪಯಣದ ಯಶಸ್ಸಿನ ಹಿಂದೆ ಇರುವಂತಹ ಸೀಕ್ರೆಟ್ ಏನು ಸರ್? ಈಗ ನಾನು ಅದೇ ಬಾಗಲಕೋಟೆ ಜಿಲ್ಲೆ ಮುಧೋಳ ತಾಲೂಕಿನ ಒಂದು ಎಡಳೆತ್ತೊಂದು ಹಳ್ಳಿ, ಅಲ್ಲಿ ನನ್ನ ಪ್ರಾಥಮಿಕ ಅಭ್ಯಾಸವನ್ನು ಮುಗಿಸಿದೆ. ನಮ್ಮ ತಂದೆಯವರು ಮರಾಠಿ ಶಾಲೆಯ ಶಿಕ್ಷಕರಾಗಿದ್ದರು. ತಾಯಿ ಒಬ್ಬರ ಶ್ರೀಮಂತ ಮನೆತನದವರು. ಹಳ್ಳಿಯಲ್ಲಿ ಬಂದ ಸಾಮಾನ್ಯ ಮನೆತನದಲ್ಲಿ ಹುಟ್ಟಿದವ. ನಮ್ಗೆ ಯಾರು ಗಾಡ್ ಫಾದರ್ ಇರಲಿಲ್ಲ. ಹಾಗೆ ಕಲಿತಾ ನಾನು ಹುಬ್ಬಳ್ಳಿಗೆ ಬಂದೆ, ಡಿಗ್ರಿ ಮುಗಿಸಿದೆ. ಮುಂದೆ ಬೆಂಗಳೂರಿಗೆ ಬಂದೆ, BPEd ಮುಗಿಸಿದೆ, MPEd ಮುಗಿಸಿದೆ. 1975 ಆಗಸ್ಟ್ 8ನೇ ತಾರೀಕು ನಾನು ನನ್ನ ಶಿಕ್ಷಕ ವೃತ್ತಿಯನ್ನು ಪ್ರಾರಂಭ ಮಾಡಿದೆ. ಮಹಾರಾಷ್ಟ್ರ ಮತ್ತು ಕರ್ನಾಟಕ ಬಾರ್ಡರ್ ಡಿಸ್ಪ್ಯೂಟ್ನಲ್ಲಿ ಹೋರಾಟವನ್ನು ಮಾಡಿ, ಎಲ್ಲ ಪೊಲೀಸ್ ಲಾಕಪ್ನಲ್ಲಿ ಎಲ್ಲ ಬಿದ್ದು ಎಲ್ಲ ಮಾಡಿ ಹೋರಾಟ ಮಾಡಿದ್ವಿ. ಡಿಗ್ರಿ ಮುಗಿದ ನಂತರ ಆಕಸ್ಮಿಕವಾಗಿ ನಮ್ಮ ತಂದೆಯವರು ತೀರ್ಕೊಂಡರು. ಆಕಸ್ಮಿಕವಾಗಿ ಅನಿವಾರ್ಯವಾಗಿ ನಾನು ನೌಕರಿ ಮಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಯಿತು. ಅದಕ್ಕೆ ನಾನು ಲೆಮನ್ ಹೈಸ್ಕೂಲಲ್ಲಿ ಆವತ್ತಿನ ಕಾಲದಲ್ಲಿ ಈ KM ಪೊನ್ನಪ್ಪ ಅಂತ ಕೂರ್ಗಿ ಅವರೊಬ್ಬರು IAS ಆಫೀಸರ್ ಕಮಿಷನರ್ ಇದ್ದರು. ಅವರು ನನ್ನ ಮೆರಿಟ್ ನೋಡಿ ಸೆಲೆಕ್ಷನ್ ಮಾಡಿದರು, ನೌಕರಿ ಮಾಡಿದ್ದೆ. ಆ ನೌಕರಿ ಮಾಡುವಾಗ ಎಲ್ಲ ನಾವು ಕಾಲೇಜಲ್ಲಿ ಎಲ್ಲ ಹೋರಾಟ ಮಾಡಿ ಹೋದವರು. ಅಲ್ಲಿ ಹೋದಾಗ ಶಿಕ್ಷಕರಿಗೆ ಆಗುತ್ತಿರುವಂಥ ಅನ್ಯಾಯ ಇಲಾಖೆಯಿಂದ, ಮ್ಯಾನೇಜ್ಮೆಂಟಿಂದ, ಮತ್ತು ಎಷ್ಟೋ ಸರಿ ಜಾಬ್ ಸೆಕ್ಯೂರಿಟಿ ಇಲ್ಲ. ನೀವು ನಾಳೆ ಬರಬೇಡ ಅಂದ್ರೆ ಮುಗಿತಾವ್ರಿಗೆ ಏನೂ ಇಲ್ಲ, ಅವ್ರು ನೌಕರಿ ಕಳ್ಕೊತಿದ್ರು. ಆಮೇಲೆ ಕೆಲವು ಮ್ಯಾನೇಜ್ಮೆಂಟ್ನಲ್ಲಿ ತಿಂಗಳ ಇಂತಿಷ್ಟು ಪರ್ಸೆಂಟೇಜ್ ದುಡ್ಡು ಕೊಡಬೇಕಾಗಿತ್ತು. ಅನೇಕ ಸಮಸ್ಯೆಗಳಿದ್ದವು. ಅವ್ರಿಗೇನು ಯಾವುದೇ ರೀತಿಯ ಸೌಲಭ್ಯ ಇರಲಿಲ್ಲ. ಅಕಸ್ಮಾತ್ ಸೇವೆಯಲ್ಲಿದ್ದಾಗ ನಿಧನರಾದ್ರೆ ಅವ್ರಿಗೆ ಕಂಪ್ಯಾನಿಗಳ ಮೇಲೆ ಅಪಾಯಿಂಟ್ಮೆಂಟ್ ಇಲ್ಲ. ಎಷ್ಟೋ ಬೀದಿ ಪಾಲಾಗಿದ್ದ ಕುಟುಂಬಗಳನ್ನು ನೋಡಿದ್ದು ಕಣ್ಣಾರೆ. ಆ ಹಿನ್ನೆಲೆಯಲ್ಲಿ ನಾವು ಲೈಕ್ ಮೈಂಡೆಡ್ ಒಂದು ಜನ ಕೂಡಿ ಯಾಕೆ ನಾವು ಸಂಘಟನೆಯನ್ನು ಮಾಡಬಾರ್ದು. ಆ ಸಂಘಟನೆ ಇದ್ದು, ಶಿಕ್ಷಕರ ಸಂಘಟನೆ ಇದ್ದು, ಪದ್ಮಾವತಿ ವಿಠಲ ರಾವತ್ ಇದ್ದರು. ಆಮೇಲೆ ಹೆಡ್ಮಾಸ್ಟರ್ ಸಂಘ ಇತ್ತು, ಅಸಿಸ್ಟೆಂಟ್ ಟೀಚರ್ ಸಂಘಿತ್ತು, ಫಿಸಿಕಲ್ ಟೀಚರ್ ಸಂಘಿತ್ತು, ಬೇರೆ ಬೇರೆ ಸಂಘಗಳಿದ್ದವು ಅಲ್ಲ. ಆ ಬೇರೆ ಬೇರೆ ಸಂಘದನ್ನ ಎಲ್ಲ ನಾವೇನು ಮಾಡಿದ್ವಿ, ಒಕ್ಕಟ್ಟು ಮಾಡಿ ನಾವು ಶಿಕ್ಷಕರಿಗೆ ಆಡುತ್ತಿರೋ ಅನ್ಯಾಯವನ್ನು ಸರಿಪಡಿಸ್ಬೇಕಂತ ತಿಳ್ಕೊಂಡೇಳಿ ಒಂದು ಸಂಘಟನೆಯನ್ನು ಕಟ್ಟಿದ್ವಿ. ಒಬ್ಬ ಶಿಕ್ಷಕರನ್ನ ಡಿಸ್ಮಿಸ್ ಮಾಡಿದರು, ಅದರ ವಿರುದ್ಧ ಹೋರಾಟ ಮಾಡಿದ್ವಿ. ಆ ಹುಬ್ಬಳ್ಳಿ ಧಾರವಾಡ ಬಂದ್ ಮಾಡಿದ್ವಿ. ಬೇರೆ ಬೇರೆ ಸಂಘಟನೆಗಳೆಲ್ಲ ನಮಗೆ ಸಾಥ್ ಕೊಟ್ಟರು. ಹೀಗಾಗಿ ಅವಾಗೆಲ್ಲ ಏನಾಯ್ತು, ಇಡೀ ರಾಜ್ಯ ತುಂಬ ಖಾಸಗಿ ಶಿಕ್ಷಣ ಸಂಸ್ಥೆಗೆ ಕೆಲಸ ಮಾಡುತ್ತಿರುವಂಥ ಅನುದಾನಿತ ನೌಕರೆಲ್ಲ ಈ ಸಂಘಟನೆಯನ್ನು ನೋಡಿದ್ರು. ಆ ಪತ್ರಿಕೆಯಲ್ಲಿ ಹಿಂಗೆ ಎಡಿಷನ್ ಇರ್ತಿದ್ದಿಲ್ಲ. ಇಡೀ ರಾಜ್ಯ ತುಂಬ ಒಂದು ಸಂಘಟನೆ ಇವು ಬಂದುಬಿಟ್ಟಿದ್ದು ಪೇಪರ್ದಲ್ಲಿ. ಹೀಗಾಗಿ ಒಂದಕ್ಕೊಂದು ಒಕ್ಕಟ್ಟಾಗಿ ಸುಮಾರು 16,000 ಜನ ಶಿಕ್ಷಕರು ಇದರಲ್ಲಿ ಅಸೋಸಿಯೇಷನ್ನ ಮೆಂಬರ್ ಆದರು. ಹಂಗೆ ಹೋರಾಟ ಮಾಡ್ತಾ ಬಂದ್ವಿ. 79 ಮುಗಿದ ಕೂಡಲೇ 80ಕ್ಕೆ ಎಲೆಕ್ಷನ್ ಬಂತು. ಆವಾಗ ಆ ಎಲೆಕ್ಷನ್ ಬಂದಾಗ ಎಲ್ಲ ಶಿಕ್ಷಕರು ಕೂಡಿ ನಮ್ಮದೇ ಆದಂಥ ಒಬ್ಬ ಪ್ರತಿನಿಧಿಯನ್ನು ಮಾಡಬೇಕು ಅಂತ ಒಂದು ತೀರ್ಮಾನ ಮಾಡಿದರು. ಯಾರು ಮುಂದೆ ಬರಲಿಲ್ಲ. ನಮ್ಮದು 10 ವರ್ಷ ಸರ್ವಿಸ್ ಐತಿ, 15 ವರ್ಷ ಐತಿ, ನೌಕರಿ ಇಲ್ಲ, ಹೆಂಗೆ ಮಾಡೋಣ, ಎಲೆಕ್ಷನ್ ಸಾಮಾನ್ಯ ಅಲ್ಲ, ಹಿಂಗೆಲ್ಲ ಬಂತು. ಕೊನೆಗೆ ಆವಾಗ ನಾನು ಸಂಘದ ಅಧ್ಯಕ್ಷ ಆಗಿದ್ದೆ. ಭಾಳ ಯಂಗ್ಸ್ಟರ್ ಇದ್ದೆ ಅವಾಗ, ಇನ್ನೂ 28-29 ವರ್ಷ ಆಗಿತ್ತು. ಎಲ್ಲರೂ ಕೂಡಿ ಹಿಂದೆ ಕುಂತಂತ ನನ್ನ ಹೆಸರು ಸಜೆಸ್ಟ್ ಮಾಡಿ ಚಪ್ಪಾಳೆ ಹಿಡಿದ್ರು. ಬಂದು ಮ್ಯಾಲೆ ಡಯಾಸ್ ಮೇಲೆ ಕೂಡಿಸ್ಬಿಟ್ರು, ನೀವು ಕ್ಯಾಂಡಿಡೇಟ್ ಆಗ್ಬೇಕಂತೇಳಿ. ನಾನು ಏನೂ ವಿಚಾರ ಮಾಡಲಿಲ್ಲ ಅದನ್ನು. ನಾನು ನಿಮ್ಗೆ ಆನೆಸ್ಟಾಗಿ ಹೇಳ್ಬೇಕಂದ್ರೆ ಟೀಚರ್ ಕಾನ್ಸ್ಟಿಟ್ಯೂನ್ಸಿ ಐತೆ ಅನ್ನೋದು ಗೊತ್ತಿಲ್ಲ ನಾನು ನೌಕರಿ ಮಾಡೋದು.
ಇವಾಗೆಲ್ಲ ಮಾಡಿದಾಗ ಅದಕ್ಕೆ ಒಪ್ಪಿದ್ವಿ ನಾವು. ಒಪ್ಪಿದ ನಂತರ ಆವಾಗ ಬಳ್ಳಾರಿ, ಶಿವಮೊಗ್ಗ, ರಾಯಚೂರು, ಹಳೆ ಧಾರವಾಡ, ಗದಗ, ಹಾವೇರಿ ಇಷ್ಟೆಲ್ಲ ಕಾನ್ಸ್ಟಿಟ್ಯೂಷನ್ ಇತ್ತು. ನಾನು ಶಿವಮೊಗ್ಗ ಮತ್ತು ರಾಯಚೂರು ನೋಡಿರಲಿಲ್ಲ. ಬಟ್ ಪತ್ರಿಕೆಯಲ್ಲಿ ಬರುವಂಥ ನ್ಯೂಸನ್ನು ನೋಡಿ ನಮಗೆಲ್ಲ ಕಡೆಗೆ ಬೆಂಬಲವನ್ನು ಕೊಟ್ಟ ನಂತರ ಅದು ಇಲೆಕ್ಷನ್ ಬಂತು. ಶಿವಮೊಗ್ಗ ಆವಾಗ ಇದಿತ್ತು ನಾಮಿನೇಷನ್ ಕೊಡೋದು. ಈ ಕೆಂಗಲ್ ಹನುಮಂತರ ಹಳೆಯ ಒಬ್ಬರು ಡಿ ಸಿ ಇದ್ರಲ್ಲಿ, ಅವ್ರ ಹೆಸರು ಮಾಡ್ತೀನಿ, ಅವರು ಡಿ ಸಿ ಇದ್ದರು. ಅವ್ರು ನಾಮಿನೇಷನ್ ಕೊಟ್ಟಿವಿ. ಮುಂದೆ ಇಲೆಕ್ಷನ್ ಬಂತು. ಅಲ್ಲಿ ಕೋಣಂದು ಲಿಂಗಪ್ಪ ಕಾಂಗ್ರೆಸ್ ಕ್ಯಾಂಡಿಡೇಟು. ಆವಾಗ ಕೋಚನ್ನಬಸಪ್ಪ ಒಬ್ಬರು ಜಡ್ಜ್ ರಿಟೈರ್, ಅವರು ಕೋಣಂದು ಲಿಂಗಪ್ಪ, ಕೋಚನ್ನಬಸಪ್ಪ, ಆಮೇಲೆ ಡಿ ಪಿ ಮಲ್ಲಪ್ಪ ಅವರು, ಗೋವಿಂದಪ್ಪ ಅಂತೇಳಿ, ಹಿಂಗೆ 7 ಜನ ಚುನಾವಣೆ ನಿಂತರು. ಆವಾಗ ಒಂದು ಸ್ಲೋಗನ್ ಮಾಡಿದ್ರು ಟೀಚರ್ಸ್, ಶಿಕ್ಷಕರ ಮತ್ತು ಶಿಕ್ಷಕರಿಗೆ. ಅವಾಗ ಏನಾಯ್ತು ಅಂದ್ರೆ, ಇದು ಕಾರ್ಪೊರೇಷನ್ ಸ್ಕೂಲ್, ಲೆಮನ್ ಹೈಸ್ಕೂಲ್. ಅಲ್ಲಿ ಏನು ಮಾಡ್ತಾರೆ ಅಂದ್ರೆ, ಕಾರ್ಪೊರೇಷನ್ದಾಗ ಎಲ್ಲ ಎಂಪ್ಲಾಯಿ KCSR ಅಪ್ಲೈ ಹಾಕಿತ್ತು. ಅದನ್ನೊಬ್ಬರು ಹಚ್ಚಿ ನಮ್ಗೆ ಅಬ್ಜೆಕ್ಷನ್ ಮಾಡಿ ಇಲೆಕ್ಷನ್ ಪೆಟಿಷನ್ ಹಾಕಿದ್ರು. ಅವಾಗ ನಾವು ಸ್ವಲ್ಪ ಹಸುವಿಂದ ಓಡಾಡಿ ಎಲ್ಲ ಮಾಡಿದ್ವಲ್ಲ. ಅವಾಗ ನನಗೇನಂತಂದ್ರೆ, ಈ ಲೆಮನ್ ಹೈಸ್ಕೂಲ್ ಸಹಿತ ಸರ್ಕಾರದ ಗ್ರ್ಯಾಂಟ್ ತೊಗೋತಿತ್ತು. ಅವಾಗ ಅಂದಾಗ, ವೆನ್ ದೇ ಆರ್ ಗೆಟಿಂಗ್ ಗ್ರ್ಯಾಂಟ್ ಫ್ರಮ್ ದಿ ಗೌರ್ಮೆಂಟ್, ದೇ ಆರ್ ಪ್ರೈವೇಟ್ ಮ್ಯಾನೇಜ್ಮೆಂಟ್, ದೇ ಆರ್ ಏಡೆಡ್ ಸ್ಕೂಲ್. ಅದನ್ನು ಹಚ್ಚಿಕೊಳ್ಳೆ ಹೈಕೋರ್ಟು, ಸುಪ್ರೀಂ ಕೋರ್ಟ್ ಎಲ್ಲ ಕರೆಕ್ಟ್ ಐತೆ ಅಂತೇಳಿ ಒಪ್ಪಿಬಿಟ್ರು. ಎಲ್ಲರೂ ಸೊನ್ನೆಲ್ಲ ಆಗ್ತಿದ್ರು. ನಾನು ಗೆದ್ದು ಬಂದ ನಂತರ ಬಸವರಾಜೇಶ್ವರಿ ಅಂತ ಸಭಾಪತಿ ಇದ್ದರು. ಮೇಡಮ್, ನಾನು 3ನೇ ತಾರೀಕು ಜುಲೈ 1980 ಓದ್ ತಗೊಂಡೆ. ಇದು 3ನೇ ತಾರೀಕು. 9ನೇ ತಾರೀಕು ಬಸವರಾಜ್, ನಾವು ಇಬ್ಬರು ಆಡಿಸಿ ಬಂದಿದ್ವಿ. ಬೆಳಗಾವಿಂದ ಪೂಜಾರು, ನಾನು. ಶಿಕ್ಷಕರು ನನಗೆ ಏನು ನೋಡಿ ಓಟ್ ಹಾಕಿರ್ಬೋದು, ನನಗೊಂದು ತಲೆಯಲ್ಲಿ ಈ ಶಿಕ್ಷಕರ ಋಣವನ್ನು ಹೆಂಗೆ ತೀರಿಸ್ಬೇಕು, ನನಗಿದು ತಲೆಯಲ್ಲಿ ಇದು ಕಡೆ ಆಗುತ್ತೆ. ಅದಕ್ಕೆ ನಾನು ಹಿಂಗೆ ನಿದ್ದೆ ಮಾಡಲಿಲ್ಲ. ಅವರೊಂದು ಮಾತು ಹೇಳಿದರು, ಸರ್, ನೀವೆಲ್ಲ ಹೋರಾಟ ಮಾಡಿ ಬಂದವರು, ಸುಮ್ಮನೆ ಬಂದವರಲ್ಲ. ನಿಮ್ಮ ಮೇಲೆ ನಂಬಿಕೆ ಇಟ್ಟು ಶಿಕ್ಷಕರು ಓಟ್ ಹಾಕ್ಯಾರ, ಎಂದೂ ಈ ನಂಬಿಕೆ ಕಳ್ಕೊಬೇಡ್ರಿ ಅಂತ ಒಂದು ಮಾತು. ನಾನು ಭಾಳ ಹಿಡಿಸ್ತೀನಿ. ಅವ್ರದ್ದು ಹಿಂಗೆ ಕೈ ತೊಗೊಂಡೆ, ಕೈ ಮೇಲೆ ಕೈ ಇಟ್ಟೆ. ಗೌಡ್ರೆ, ಒಂದು ಪ್ರಾಮಿಸ್ ಮಾಡ್ತೀನಿ, ನನ್ನ ಅಧಿಕಾರ ಎಲ್ಲಿ ಮಠ ಇರ್ತಿದೆ ಅಲ್ಲಿ ಮಠ ಯಾವರೇ ಶಿಕ್ಷಕರು ಬಂದರು, ಜಾತಿ, ಮತ, ಪಂಥ, ಪಕ್ಷ ಏನೂ ಕೇಳೋಂಗಿಲ್ಲ, ಮನೆಗೆ ಬಂದವರಿಗೆಲ್ಲ ನಾನು ಸಹಾಯ ಮಾಡ್ತೀನಿ. ಇಟ್ಸ್ ಮೈ ಪ್ರಾಮಿಸ್ ಅಂತ. ಅದೇ ರೀತಿ ಅಮ್ಮ, ಯಾರ್ಯಾರು ನನ್ನ ಕಡೆ ಬರ್ತಾರೆ, ಬೆಂಗಳೂರಿಗೆ ಬರ್ತಿದ್ದರು, ನಮ್ಮ ಎಲ್ಲೇ ಕಾರ್ನ ಕರ್ಕೊಂಡೋಗಿ ಅವ್ರ ಕೆಲಸ MS ಬಿಲ್ಡಿಂಗ, ಮಿನಿಸ್ಟರ್ ಆಫೀಸು, ವಿಧಾನಸೌಧ, ಅಲ್ಲಿ ಅಡ್ಡಾಡಿ ಎಲ್ಲ ಕೆಲಸ ಮಾಡ್ತಿದ್ದೆ. ಯಾರು ಪತ್ರ ಅವ್ರಿಗೆ ಉತ್ತರ ಬರ್ತಿದ್ದೆ. ಹೀಗೆ 6 ವರ್ಷ ಕಳೀತು. ಯಾರು ಬರ್ತಾರೆ, ಯಾವನೇ ಒಬ್ಬ ಬರಲಿ, ಎಲ್ಲೇವನ ಬರಲಿ, ಅವ ಒಂದು ಕೆಲಸ ಮಾಡಾಯ್ತು. ಕೆಲಸ ಮಾಡ್ತಾ ಸದನದಲ್ಲಿ ಸ್ವಲ್ಪ ಎಲ್ಲ ಮಾತಾಡೋದು, ಇವೆಲ್ಲ ಹೋರಾಟ ಮಾಡೋದು, ಇವೆಲ್ಲ ಮಾಡಾಯ್ತು. ಕೂಡಲೇ ಗುಂಡೂರಾಯರು ಮುಖ್ಯಮಂತ್ರಿ ಇದ್ದಾವಾಗ 1981 ಇಡೀ ರಾಜ್ಯ ತುಂಬ ಶಿಕ್ಷಕರ ಸಮಸ್ಯೆ ಹೋರಾಟ ಮಾಡಿದ್ವಿ. ಇಡೀ ರಾಜ್ಯ ಎಲ್ಲ ಸ್ಕೂಲ್ಗಳು ಬಂದ್ ಮಾಡಿದ್ವಿ. ಅವಾಗ ದೊಡ್ಡ ಇಶ್ಯೂ ಆಯಿತು. ಫಸ್ಟ್ ಟೈಮ್ ಇನ್ ದ ಹಿಸ್ಟ್ರಿ ಆಫ್ ದಿ ಕರ್ನಾಟಕ ಒಬ್ಬ ಮುಖ್ಯಮಂತ್ರಿಗಳಾದಂಥವ್ರು ಖಾಸಗಿ ಶಿಕ್ಷಣ ಸಂಸ್ಥೆಗೆ ಕೆಲಸ ಮಾಡುತ್ತಿರುವಂಥ ನೌಕರನ್ನ ಸಭೆ ಮಾಡಿದರು. ಮುಖ್ಯಮಂತ್ರಿಗಳ ಸಭೆ ಮಾಡಿ, ಗುಂಡೂರಾಯರ ಸಭೆ ಮೇಲೆ ಎಲ್ಲ ಬೇಡಿಕೆಯನ್ನು ಕೊಟ್ಟು 5-6 ಬೇಡಿಕೆ ಈಡೇರಿಸಿ. 1 ಜಾಬ್ ಸೆಕ್ಯೂರಿಟಿ, 2 ಡೆತ್ ಆದರೆ ಅವ್ರಿಗೆ ಮಕ್ಕಳಿಗೆ ಕಂಪೆನ್ಸೇಷನ್ ಅಪಾಯಿಂಟ್ಮೆಂಟು, ಮತ್ತು ಅವ್ರಿಗೆ ಎವ್ರಿ ಮಂತ್ 5ನೇ ತಾರೀಕಿನ ಸ್ಯಾಲ್ರಿ ಆಗಬೇಕು. ಹೀಗಾಗಿ ಎಲ್ಲ ಇಂಥ ಒಂದು 5-6 ಬೇಡಿಕೆಯನ್ನು ಇಂಪ್ಲಿಮೆಂಟ್ ಮಾಡಿ ಆರ್ಡರ್ ಇಶ್ಯೂ ಮಾಡಿದರು. ಅವಾಗ ಇನ್ನಷ್ಟು ಸಂಘಟನೆ ಬೆಳೀತು. ಬೆಳೀತಾ ಬಂದು ಕೆಲಸ ಮಾಡ್ತಾ ಬಂದೀವಿ. ಅದು ಕೂಡ 2ನೇ ಎಲೆಕ್ಷನ್ ಆಯಿತು, 3ನೇ ಎಲೆಕ್ಷನ್ ಆಯಿತು, 4ನೇ ಎಲೆಕ್ಷನ್ ಆಯಿತು. 5ನೇ ಎಲೆಕ್ಷನ್ಗೆ ಯಡಿಯೂರಪ್ಪ ಅವರು ನನಗೆ 2010ರಲ್ಲಿ, ಅದು 80, 86, 92, 98, 2004 ಯಡಿಯೂರಪ್ಪ 2010ಕ್ಕೆ ಮುಖ್ಯಮಂತ್ರಿ. ನಮ್ಮ ಮನೆಗೆ ಬಂದರು ಅವರು, ನೀವು BJP ಸೇರು, ನಿನ್ನ ಮಂತ್ರಿ ಮಾಡ್ತೀವಿ, ನಾನು ನಮ್ಮ ಸರ್ಕಾರ ಬರ್ತೈತಿ, ನೀ ಕೋಲಿಷನ್ಗಳು ಭಾಳ ಚಲೋ ಕೆಲಸ ಮಾಡ್ತಿದ್ದಿ ಅಂತೇಳಿ ನಾನು ಭಾಳ ಬೆನ್ನತ್ತಿದ್ರು. ಇಲ್ಲ ಸರ್, ಸ್ವಲ್ಪ ನಾನು ಟೈಮ್ ಕೊಡಿ. ಇಲ್ಲ ನೀ ಆಗಲೇಬೇಕೀಗ ಅಂದ್ರೆ, ಇಲ್ಲ ಸ್ವಲ್ಪ ಟೈಮ್ ಕೊಡಿ, ನಾನು JDS ತಲ್ಲಿದ್ದೀನಿ, ಕುಮಾರಸ್ವಾಮಿ ಅವ್ರಿಗೂ ಮಾತಾಡಿ ನಿಮ್ಗೆ ಹೇಳ್ತೀನಿ, ನಾನು ನಿಮಗೆ ಖಂಡಿತವಾಗಿ ಒಂದು ವಾರ ಇರು. ಅವ್ರು ಭಾಳ ಸಿಟ್ಟಿಗೆದ್ದ ಹೋದರು.
ಮುಂದೆ ಕುಮಾರಸ್ವಾಮಿ ಅವ್ರಿಗೆ ನಾ ಈ ವಿಷಯ ಹೇಳಿದೆ. ನೋಡಿ ನಾನು ನಿಮ್ಮ ಅರ್ಜಿ ನೀವು ವಿಚಾರ ಮಾಡಿದ್ರು. ನಾನು ಹೋಗಲಿಲ್ಲ, ಅಲ್ಲೇ ಉಳ್ಕೊಂಡೆ. 2010 ಯಡಿಯೂರಪ್ಪ ಅವರು ನಿನ್ನ ಸೋಲ್ಸೆ ಮನೆಗೆ ಹೋಗಿ, ಅವ್ರು ಮುಖ್ಯಮಂತ್ರಿ ಆದರು, ನಿನ್ನ ಸೋಲ್ಸೆ ಮನೆಗೆ ಹೋಗಿ ನಾನಂತ ಖಾಲಿ ಚಕ್ರ ಕಟ್ಕೊಂಡು ಅವ್ರು ತಿರುಗಾಡೆಲ್ಲ ಕಾಣಿಸ್ತಿದ್ರು. ಆ ಸರಿ ಮಾತ್ರ ನಾನು ಸ್ವಲ್ಪ ಓಟ್ ಕಡಿಮೆ ಬಿದ್ದು. ಅಂದರೆ ಆವಾಗ ಈಕ್ವಲ್ ಒಂದು ಸ್ವಲ್ಪ ಒಂದು 200-300 ಓಟ್ ಜಾಸ್ತಿ ಬಿದ್ದು. ಅದೊಂದು ಎಲೆಕ್ಷನ್ ಬಿಟ್ಟರೆ ಇಲ್ಲಿವರೆಗೆ 8 ಸಾರಿ ಶಿಕ್ಷಕರು ನನಗೆ ಒನ್ ಸೈಡಾಗಿ ಓಟ್ ಹಾಕ್ತಿದ್ರು. ಹೀಗಾಗಿ 8 ಸಾರಿ ಆರಿಸಿ ಬಂದೆ. ಅದು ಏನಂದ್ರೆ ನಾನು ಪಕ್ಷ ಜಾತಿ ಯಾರು ನನಗೆ ಓಟ್ ಹಾಕ್ಯಾರ ರಕ್ಷಣೆ ಮಾಡಿದ್ವಿ. ಮತ್ತು ನಮ್ಮ ವಿರುದ್ಧ ಕ್ಯಾನ್ವಾಸ್ ಮಾಡಿದವ್ರ ಓಟ್ ಅವ್ರ ಕೆಲಸನೂ ನಾ ಮಾಡ್ತಿದ್ದೆ. ನಾನು ವಿರುದ್ಧ ನಿಂತವ್ರ ಕೆಲಸನೂ ಮಾಡಿದೆ. ಈ ಸಂಕನೂರು ಅದಲ್ಲ MLC ಅವರು, ಅವರು ನನ್ನ ಶಿಷ್ಯರು, ಅವರು ನನ್ನ ವಿರುದ್ಧ ನಿಂತರು. ಹೀಗಾಗಿ ನಾನು ಆಮೇಲೆ ಸಿನೆಟ್ ಸಿಂಡಿಕೇಟ್ ಮೆಂಬರ್ ಇದ್ದೆ ಯೂನಿವರ್ಸಿಟಿ. ಹಿಂಗೆಲ್ಲ ಕೆಲಸ ಮಾಡ್ತಾ ಬಂದಾಗ ಜನ ಏನು ಮಾಡಿದರು, ನನ್ನ ಮೇಲೆ ನಂಬಿಕೆ ಇಟ್ಟರು. ಆ ನಂಬಿಕೆಯನ್ನು ಇವತ್ತಿನವರೆಗೂ ನಾನು ಕಳ್ಕೊಳ್ಳಿಲ್ಲ. ಹೀಗಾಗಿ ಭಾರತ ದೇಶದಲ್ಲಿನ ಒಂದೇ ಮತದಾರ ಕ್ಷೇತ್ರದಿಂದ 8 ಸರಿ ಇವತ್ತಿನವರೆಗೆ ಯಾರೂ ಆರಿಸಿ ಬಂದಿಲ್ಲ. ನಾನು ಇನ್ನು 2 ವರ್ಷ ಮುಗಿಸಿದ್ರೆ 48 ವರ್ಷ ಆಗ್ತಿದೆ, 46ನೇ ವರ್ಷ ನಡೀತಿದ್ದೀವಿ. ಹೀಗಾಗಿ ಇದೊಂದು ದೊಡ್ಡ ಇತಿಹಾಸ ನಿರ್ಮಾಣ ಆಯಿತು. ಅದಕ್ಕೆಲ್ಲ ಶಿಕ್ಷಕರು ನನಗೆ ಏನು ಓಟ್ ಹಾಕಿ ನನ್ನ ಮೇಲೆ ನಂಬಿಕೆ ಇಟ್ಟಾರ, ಅವ್ರು ಇವತ್ತಿನವರೆಗೂ ಕೃತಜ್ಞರಾಗಿ ಅದೇ ನಾನು. ಮತ್ತು ಅವ್ರಿಗೆ ಎಲ್ಲ ಇವತ್ತು ನನಗೆ ಬರೀ ನಮ್ಮ ಮತದಾರ ಕ್ಷೇತ್ರ ಅಲ್ಲ, ಇಡೀ ರಾಜ್ಯ ಮೈಸೂರವ್ರು ಬರ್ತಾರೆ, ಗುಲ್ಬರ್ಗ ಬರ್ತಾರೆ, ಯಾದಗಿರಿ ಬರ್ತಾರೆ, ಬೀದರ್, ಎಲ್ಲರೂ ಕೆಲಸವನ್ನು ಮಾಡಿಕೊಡ್ತೀನಿ. ನನ್ನ ಜೀವನದಲ್ಲಿ ಇನ್ನೊಂದು ಪಾಠ ಕಲ್ತದಂದ್ರೆ 1981ನೇ ಇಸ್ವಿಯಾಗ ದಿಲ್ಲಿಯಲ್ಲಿ ಒಂದು ಕಾನ್ಫರೆನ್ಸ್ ಆಯಿತು. ದ ರೋಲ್ ಆಫ್ ದ ಲೆಜಿಸ್ಲೇಟರ್ ಇನ್ಸೈಡ್ ಆ್ಯಂಡ್ ಔಟ್ಸೈಡ್ ಲೆಜಿಸ್ಲೇಷನ್. ಅಲ್ಲೊಬ್ಬರು ನಾನು ಡಾಕ್ಟರ್ HL ತಿಮ್ಮೇಗೌಡ ಇದ್ದರು, ಅವರು LR ಶಿವರಾಮಗೌಡ, ನರಸಿಂಹಮೂರ್ತಿ, 4 ಮಂದಿ ನಮ್ಮನ್ನು ಡೆಪ್ಯೂಟ್ ಮಾಡಿದರು. ಫಸ್ಟ್ ಟೈಮ್ ನಾನು ದಿಲ್ಲಿ ನೋಡಿದ್ದು 81ನೇ ಇಸ್ವಿಯಾಗ ಹೋದೆ. ಕಾನ್ಫರೆನ್ಸ್ ಇತ್ತು 2 ದಿವಸ, ಭಾಳ ಚೆನ್ನಾಗಿ ಕಾನ್ಫರೆನ್ಸ್. ದೇಶದ ಎಲ್ಲ ಕಡೆಯಿಂದ ಶಾಸಕರು ಬಂದಿದ್ದರು. ವಿಜ್ಞಾನ ಭವನದಲ್ಲಿ ದೊಡ್ಡ ಕಾನ್ಫರೆನ್ಸ್ ಆಯಿತು. ಮುಖರ್ಜಿ ಅಣ್ಣವರು 1.5 ತಾಸು ಮಾತಾಡಿದರು. ದ ರೋಲ್ ಆಫ್ ದ ಲೆಜಿಸ್ಲೇಟರ್, ಔಟ್ಸೈಡ್ ಇನ್ಸೈಡ್, ಔಟ್ಸೈಡ್ ಹೆಂಗಿರಬೇಕು, ಇನ್ಸೈಡ್ ಹೆಂಗಿರಬೇಕು, ಯಾರೇ ಇರಲಿ, ಒನ್ಸ್ ಇಫ್ ವಿ ಎಲೆಕ್ಟೆಡ್ ಆಸ್ ಎ ರೆಪ್ರೆಸೆಂಟೇಟಿವ್ ಹೀ ಶುಡ್ ವರ್ಕ್ ಫಾರ್ ಆಲ್ ದಿ ಪೀಪಲ್ ಅವ್ರು ಹೇಳಿದರು. ಭಾಳ ಇಂಪ್ರೆಷನ್ ಆಗಿ ನಾನು ಅವ್ರ ಕಡೆ ಮುಗಿದ ಕೂಡಲೇ, ಸರ್ ನಮಸ್ತೆ, ಐ ಆಮ್ ಬಸವರಾಜ್ ಹೊರಟ್ಟಿ ಫ್ರಮ್ ದಿ ಕರ್ನಾಟಕ, ನ್ಯೂಲಿ ಎಲೆಕ್ಟೆಡ್ MLC. ಐ ವಾಂಟ್ ಟು ಡಿಸ್ಕಸ್ ವಿತ್ ಯು ಸರ್ ಸಮ್ ಪ್ರಾಬ್ಲಮ್. ಐ ವಾಸ್ ವೆರಿ ಮಚ್ ಇಂಪ್ರೆಸ್ಡ್ ಅಬೌಟ್ ಯುವರ್ ಸ್ಪೀಚ್ ಅಂತಂದೆ ನಾನು. ಈಗ ಸರ್, ಈ ಒಂದು ನಿಮ್ಮದೇ ಆದಂಥ ಪುಟ್ಟ ಸಾಮ್ರಾಜ್ಯದಲ್ಲಿ ನೀವೇ ಚಕ್ರವರ್ತಿ ಸರ್. ಇನ್ನು ಸರ್, ಈಗ ನೀವು ಸಾಕಷ್ಟು ಜನರಿಗೆ ನೀವು ಒಬ್ಬರು ಆದರ್ಶ ವ್ಯಕ್ತಿ ಇವತ್ತು, ಎಷ್ಟೋ ಯುವ ನಾಯಕರಿಗೆ. ಆದರೆ ನಿಮಗೆ ಒಬ್ಬ ಆದರ್ಶ ವ್ಯಕ್ತಿ ಅಂತ ನೀವು ತೆಗೆದುಕೊಳ್ಳೋದಾಗಾದರೆ ಯಾರು ನಿಮ್ಮ ಒಬ್ಬ ಆದರ್ಶ ವ್ಯಕ್ತಿ ಸರ್? ಮೇಡಮ್, ಒಬ್ಬರೆಲ್ಲ ಭಾಳ ಮಂದಿ ಆದರ್ಶ ವ್ಯಕ್ತಿಗಳು ನನ್ನ ಜೀವನದಲ್ಲಿ ನೋಡೀನಿ. ನಮ್ಮ ರಾಮಕೃಷ್ಣ ಹೆಗಡೆ ಅವರು, JH ಪಟೇಲ್ರು, ದೇವೇಗೌಡರು. ಕಮಿಟ್ಮೆಂಟ್ ದೇವೇಗೌಡರಲ್ಲಿದ್ದಂಥ ಕಮಿಟ್ಮೆಂಟು ಬೇರೆ ಯಾರ ಕಡೆ ಇಲ್ಲ. ಕುಮಾರಸ್ವಾಮಿ ಅವರು ಗ್ರಾಮ ವಾಸ್ತವ್ಯ ಮಾಡಿದರು. ಹೊಸ ಪರಿಕಲ್ಪನೆ ದೇಶದಲ್ಲೇ ತಂದು ಕೊಟ್ಟರು. 7,000 ಮನೆಯಲ್ಲಿ ಹೋಗಿ ವಸತಿ ಮಾಡಿದರು ಅವರು ನಮ್ಮೂರಲ್ಲಿ ಬಂದು. ಹೀಗಾಗಿ ಆದರ್ಶ ವ್ಯಕ್ತಿಗಳು ಭಾಳಷ್ಟು ಮಂದಿ ಇದ್ದಾರೆ ಆವಾಗ. ಈಗ ಸ್ವಲ್ಪ ಅದು ಕಡಿಮೆ ಆಗಿದೆ. ಈಗಿನ ದಿನಮಾನಗಳಲ್ಲಿ ಸ್ವಲ್ಪ ಅದೆಲ್ಲ ಕಡಿಮೆ ಆಗಿದೆ. ಈಗ ಭಾಳಷ್ಟು ಜನ ಅದಾರ. ಮತ್ತು ನಾವು ಬಂದಾಗ ವೆಂಕಟರಾಮಣ್ಣ ಅಂತ ಅವ್ರು MLC ಇದ್ದರು, ಲೇಬರ್ ಲೀಡರ್ ಅವರು. ರಾಜಗೋಪಾಲದ ಕಪಾಲಿ ಟಾಕೀಸ್ ಮಾಲಕ್ಕಿದ್ದು AK ಸುಬ್ಬಯ್ಯ. ಇವರೆಲ್ಲ ಅವಾಗೆಲ್ಲ ನಮಗೆ ಆದರ್ಶ ವ್ಯಕ್ತಿ ಇರೋದಿಲ್ಲ. ಅವರನ್ನು ನೋಡೇ ನಾವು ಕಲ್ತಿದ್ದು ಸದನದಲ್ಲಿ ಅವರು. ಆಮೇಲೆ ನಾವು H ನರಸಿಂಹಯ್ಯರು, ಅವ್ರು MLC ಆಗಿದ್ದರು, ನಾಮಿನೇಟ್ ಮಾಡಿದರು. ಆಮೇಲೆ ಗಂಗೂಬಾಯಿ ಹಾನಗಲ್ಲ, ಮಲ್ಲಿಕಾರ್ಜುನ್ ಮನ್ಸೂರ, ಖಾದ್ರಿ ಶಾಮಣ್ಣ, ಇಂಪ್ರೆಸ್ನವರು, ಅನೇಕ ಜನರನ್ನು ನಾವೊಂದು ಏನು ಥಿಯರಿ ಮೇಡಮ್, ನನ್ನ ಸಬ್ಜೆಕ್ಟ್ ಇರಲಿ ಸದನ ಪ್ರಾರಂಭ ಆದಂದು ಕುಂತ್ರ ಸದನ ಮುಗಿಯೋವರೆಗೆ ಹೋಗ್ತಿದ್ದಿಲ್ಲ. ಯಾರು ಒಂದು ಬುಕ್ ಇಟ್ಕೋತಿದ್ದೆ, ಯಾರೇನು ಮಾತಾಡ್ತಾರೆ ಇಂಪಾರ್ಟೆಂಟ್ ಬರ್ಕೋತಿದ್ದೆ, ಅವ್ನು ರೆಫರೆನ್ಸ್ ಮಾಡ್ತಿದ್ವಿ. ಹೀಗಾಗಿ ನಾನು ಒಬ್ಬ ಸ್ಟೂಡೆಂಟ್ ಥರ ಇಷ್ಟು ವರ್ಷ ನನಗೆ ಕೇಳ್ತಾರೆ, ನಿಮ್ಮ ಬೇಸರ ಆಗಿಲ್ಲ ಅಂತ ಕೇಳ್ತಾರೆ. ನನಗೇನೂ ಬೇಸರ ಆಗಿಲ್ಲ. ಈಗ ನಾವು ಹೇಳ್ತೀವಿ, ಸ್ಟೂಡೆಂಟ್ ಇದ್ದ ದಿನ ಸ್ಕೂಲಿಗೆ ಹೋಗಿ ಬೇಸರ ಆಗೋದಿಲ್ಲ. ಹೋಗಿ ಹೆಣ್ಣುಮಗಳು ಅಡುಗೆ ಮಾಡ್ತಿರ್ತಾಳೆ, ಬೇಸರ ಆಗೋದಿಲ್ಲ. ಅಡುಗೆ ದಿನ ಮಾಡ್ತೀವಿ, ಬೇಸರ ಆಗೋದಿಲ್ಲ. ಹಂಗೆ ನಾನು ಅಂತ ಹೇಳಿದ್ದೆ ನಾನು. ಇದೊಂದು ನನಗೇನಂದರೆ ಇದೊಂದು ದೇವರು ಕೊಟ್ಟಂಥ ಒಂದು ವರ.
ಇದನ್ನು ನಾವು ಸರಿಯಾದ ರೀತಿಯಿಂದ ಉಪಯೋಗ ಮಾಡಬೇಕು, ಸರಿಯಾದ ಜನರಿಗೆ ಉಪಯೋಗ ಮಾಡಬೇಕು ತಿಳ್ಕೊಂಡು ಹೇಳಿ ಪ್ರಾಮಾಣಿಕವಾಗಿ ನಾನು ಮಾಡ್ತಾ ಬಂದೀನಿ ಮೇಡಮ್. ನೀವು ಎಲ್ಲಿ ಬೇಕಾದಲ್ಲಿ ಎಲ್ಲೇ ಹೋಗ್ರಿ, ನೀವು ಒಂದು ಹಳ್ಳಿಗೆ ಹೋದ್ರೂ ಸಹಿತ ಜನ ನನಗೆ ಗುರ್ತಾಡ್ತಾರೆ. ಒಂದು ಸಣ್ಣ ಮಕ್ಕಳು ಸಹಿತ ಬಸವರಾಜ ಹೊರಟ್ಟಿ ಅವರು ಅಂತಂತಾರೆ. ಮತ್ತು ನಾನು ಶಿಕ್ಷಣ ಮಂತ್ರಿ ಇದ್ದಾಗ ಭಾಳ ಪಾಪ್ಯುಲರ್ ಆಗಿದ್ದೆ. ದಿನನಿತ್ಯ ನಮ್ಮದು ಪೇಪರಲ್ಲಿ ಟಿ ವಿಯಲ್ಲಿ ಬರ್ತಿತ್ತು. ಹೀಗಾಗಿ ಜನರಿಗೆ ಇಡೀ ರಾಜ್ಯ ತುಂಬ ಬಸವರಾಜ ಹೊರಟ್ಟಿ ಅಂದರೆ ಯಾರು ಅನ್ನುವಂಥ ಒಂದು ರೆಕಗ್ನೇಷನನ್ನು ನಾನು ಪಡ್ಕೊಂಡಿನಿ. ಅದಕ್ಕೇನು ಕಷ್ಟ ಅಂತ ಏನಿಲ್ಲಮ್ಮ, ಕಷ್ಟ ಅಂತ ಏನು ನಾವು ನಟ್ಟು ಕಡಿಬೇಕಾಗಿಲ್ಲ, ಏನು ಮ್ಯಾಲೆ ದೊಡ್ಡದಾದ ಭಾರವನ್ನು ಹೊತ್ತು ಅಡ್ಡಾಡಬೇಕಾಗಿಲ್ಲ. ಪ್ರಾಮಾಣಿಕವಾಗಿ ಕೆಲಸವನ್ನು ಮಾಡಿದರೆ ಅಷ್ಟೇ. ಮತ್ತು ನಿಮ್ಗೆ ಹೇಳ್ತೀನಿ, ನಾನು ಕನಿಷ್ಠ ನಮ್ಮ ಆಫೀಸಿನ ಯಾವಾಗಾರ ಬರೀ ತೋರಿಸ್ತೀನಿ. ಸಭಾಪತಿ ಆದರೂ ಕನಿಷ್ಠ ನಾನು ದಿವಸಕ್ಕೆ ಒಂದು 20-25 ಲೆಟ್ರ್ ಕೊಡ್ತೀನಿ. 100-150 ಫೋನ್ ಅಟೆಂಡ್ ಹಾಕೋಣ, ನಾನು ಮಾಡೋದು ಅಟೆಂಡ್ ಆಗೋದು. ಯಾರೇ ಫೋನ್ ಮಾಡಿದರೂ ಅವ್ರ ಫೋನನ್ನು ತೆಗೆದುಕೊಂಡು ಅವ್ರಿಗೇನು ನನಗೆ ಹೇಳ್ತಾನೆ, ಬರೀರಿ ವಾಟ್ಸಪ್ ಕಳಿಸಿ ಅವ್ರ ಕೆಲಸ ಅಟೆಂಡ್ ಮಾಡುವಂಥ ಕೆಲಸ ಮಾಡ್ತಾನೆ. ಹೀಗಾಗಿ 99% ಮಾತು ಕೊಟ್ಟಾಗ ನಡೀತಾನೆ. 1% ಹೆಚ್ಚು ಕಡಿಮೆ ಆಗ್ತಿದೆ, ಎಲ್ಲೇ ಹೋಗ್ತೀವಿ ತಪ್ಪಿಸ್ತೀವಿ, ಆಗೋದಿಲ್ಲ, ಆಗ್ತಿದೆ. ಬಟ್ ನಾನು ಇಲ್ಲಿವರೆಗೆ ಕೊಟ್ಟ ಮಾತಿಂದ ಹಿಂದೆ ಹೋಗಿಲ್ಲ, ಮತ್ತು ಯಾರಿಗೂ ನಾನು ಕೈ ಒಡ್ಡುವಂಥ ಕೆಲಸ ಮಾಡಿಲ್ಲ. ಮತ್ತು ಇಲ್ಲಿ ವಿಧಾನ ಪರಿಷತ್ನಲ್ಲಿ ಇಷ್ಟೆಲ್ಲ ನಾವು ಕೆಲಸ ಮಾಡ್ತೀವಿ. ಸದನ ನಡುವೆ ನೋಡ್ತಿರ್ತೀರಿ ಗಲಾಟೆಗಳೆಷ್ಟು. ಮತ್ತು ಇವಾಗ ಆವಾಗಿನಂಗೆ ವಿಧಾನ ಪರಿಷತ್ ಇವಾಗ ನಡೆಯೋದಿಲ್ಲ. ಆವಾಗ ಬೆಳಿಗ್ಗೆ 9:00 ಸ್ಟಾರ್ಟ್ ಆತಂದ್ರೆ ರಾತ್ರಿ 9:10 ಹಾಕಿತ್ತು. ಯಾರು ಮನೆಗೆ ಹೋಗಿದ್ದಿಲ್ಲ. ಈಗ ಯಾರು ಕ್ವಶನ್ ಮುಗಿದ್ಕೊಂಡು ಮನೆಗೆ ಹೋಗ್ಬಿಡ್ತಾರೆ. ಯಾರಿಗೂ ಕಮಿಟ್ಮೆಂಟು ಇಂಥವು ಕಡಿಮೆ ಆಗ್ಯಾವ. ಇಂಥದ್ರಲ್ಲಿ ನಾನು ಪ್ರಯತ್ನ ಮಾಡಿ ಅವ್ರನ್ನೆಲ್ಲ ಮಾಡ್ತೀನಿ. ಮತ್ತು ಅವ್ರಿಗೆ ಟ್ರೈನಿಂಗ್ ಕೊಡಿಸೀನಿ. ಈಗ ಅದೇ ನಾಳೆ ಸೋಮವಾರ ದಿವಸ ಮುಖ್ಯಮಂತ್ರಿ ಎರಡೂ ಸದನದ ಇವ್ರನ್ನ ಕರೆದು ಬಜೆಟ್ ಬಗ್ಗೆ ಹೇಳ್ತಾರೆ ಇಲ್ಲಿ ಅಶೋಕ್ ಹೋಟೆಲ್ದಾಗ. ಇವೆಲ್ಲ ಅಂದರೆ ಇವು ನಾವು ಟ್ರೈನಿಂಗ್ ಕೊಟ್ಟದ್ದು, ಶಾಸಕಂಗೆಲ್ಲ ಬೆಳವಣಿಗೆ ಆದದ್ದು, ಇವೆಲ್ಲ ನಮ್ಮದು ಅದರ ಕಾಂಟ್ರಿಬ್ಯೂಷನ್ ಐತೆ. ನಾನು ಸಮಾಧಾನ ಅನಿಸ್ತದೆ. ಶಾಸಕರು ನಾವು ಹೇಳ್ತಿದ್ವಿ, ಓದ್ಕೋರಿ, ನಮಗೆ ಏನು ಸರ್ ಇವರು ಶುಕ್ರವಾರ ಕರೆದ್ರು, ಹಿಂದಿನ ಹಾಲಿಡೇ ಇತ್ತು, ಮುಂದೆ ಹಾಲಿಡೇ. ನಾನು ಹೇಳಿದೆ, ಎಷ್ಟೋ ಮಂದಿ ಗೊತ್ತಿಲ್ಲ ಅದು ಯಾಕೆ ಕರೆದಾರಂದರೆ ಶುಕ್ರವಾರ ನಿಮ್ಮ ಬಜೆಟ್ ಮಂಡನೆ ಮಾಡಿದರೆ ಶನಿವಾರ ಆಯಿತು ಹಾಲಿಡೇ ಇರ್ತದೆ, ಓದ್ಕೋರಿ, ಮಾರ್ಕ್ ಮಾಡ್ಕೋರಿ, ಕೇಳ್ಕೋರಿ, ಭಾಷಣ ಮಾಡಿರಿ ಅಂತ ಹೇಳ್ಕೊಂಡು ನಾವು ಹೌದಲ್ರಿ ಸರ ನಮ್ಗೆ ಗೊತ್ತಾಗಿಲ್ಲ ಅಂತ ಎಷ್ಟೋ ಜನರಿಗೆ ಆಗ್ತೀವಿ. ಆಮೇಲೆ ಈಗ ನಾನು ಬಜೆಟ್ದಲ್ಲಿ ರಾಜ್ಯಪಾಲ ಭಾಷಣದ ಮೇಲೆ ಎಷ್ಟು ಜನ ಮಾತಾಡ್ತಾರೆ ಯಾರಿಗೂ ಲಿಮಿಟ್ ಮಾಡೋದಿಲ್ಲ. 27 ಜನ ಮಾತಾಡ್ಯಾರ, ನಮ್ಮಲ್ಲಿ 33 ಜನ ಮಾತಾಡ್ಯಾರ. ಅವ್ರಿಗೆ ಎಷ್ಟು ಟೈಮ್ ಕೊಟ್ಟಿದ್ದೀನಿ, ಸುಮಾರು 11 ತಾಸಿನವರೆಗೆ ಚರ್ಚೆ ಆಗಿದೆ. ನಮ್ಮಲ್ಲಿ ಬೆಳಗಾವಿಯಲ್ಲಿ ಡಿಸೆಂಬರ್ 19ಕ್ಕೆ 10 ಗಂಟೆಗೆ ಸಭೆ ಪ್ರಾರಂಭ ಮಾಡಿದೆ, ರಾತ್ರಿ 10:30 ಮುಗಿತು. ನಮಗೆ ಉಪಾಧ್ಯಕ್ಷ ಇಲ್ಲ, 11:30 ತಾಸು ಕುಂತೀನಿ ನಾನು ಒಬ್ಬನೇ. ಒಂದು 8 ನಿಮಿಷ ಮಾತ್ರ ನ್ಯಾಚುರಲ್ ಕಾಲಿಗೆ ಹೋಗಿದ್ದೆ. 11:30 ತಾಸು ಕುಂತೋಗ್ರಿ, ನಾನು 7 ತಾಸು ಕುಂತೀನಿ. ನಾನು ಕಮಿಟ್ಮೆಂಟ್ ಅಂದ್ರೆ ನನಗೆ ನಾ ಆ ಸ್ಥಾನದಾಗ ಕುಂತಾಗ ಪ್ರಾಮಾಣಿಕವಾಗಿ ಕೆಲಸ ಮಾಡಬೇಕು ಅನ್ನೋದಕ್ಕೆ ನಾನು ನನ್ನ ಕರ್ತವ್ಯ ಮಾಡ್ತೀನಿ. ಹೀಗಾಗಿ ಈಗೆಲ್ಲ ಅವರು ಕ್ವಶನ್ ಕೇಳ್ತಾರೆ. ಮೊದಲ ಕ್ವಶನ್ ಕೇಳಿದ್ರೆ ಅದು 2-3 ತಾಸು ಹಾಕಿತ್ತು. ಈ ಕ್ವಶನ್ ಅವ್ರ ಲಿಮಿಟ್ 75 ನಿಮಿಷ ಮುಗಿಸ್ತೀನಿ. ಒಬ್ಬೊಬ್ಬರಿಗೆ ಕ್ವಶನ್ ಕೇಳ್ತಾರೆ. ಕ್ವಶನ್ ಯಾರು ಕೇಳ್ತಾರೆ ಅವರಷ್ಟು ಸ್ವಲ್ಪ ಕ್ವಶನ್ ಕೇಳೋದು, ಎಲ್ಲರೂ ಕೇಳೋಂಗಿಲ್ಲ. ಹೀಗಾಗಿ ನಮಗೆ ಅವತ್ತಿನ ಅಜೆಂಡ ಮುಗಿಸಿ ಹೋಗ್ತೀನಿ. ಮತ್ತು ಜನ ಈಗ ಹೊಸ ಬಂದಂಥ ಹುಡುಗರಿದ್ದಾರೆ, ಅವ್ರಿಗೆ ಸ್ವಲ್ಪ ಇನ್ನೂ ಇದಿರೋದಿಲ್ಲ. ಶಾಸಕರು ಅಂದ್ಕೂಡ ಏನೋ ತಿಳ್ಕೊಂಡಿದ್ದೆ. ಇತ್ತಿತ್ತಲಾಗಿ ಅವರು ಟ್ರೈನಿಂಗ್ ಕೊಡಿಸಿದ್ದೆ 2 ದಿವಸ. ಹೀಗಾಗಿ ಒಟ್ಟಾಗಿ ಎಲ್ಲರೂ ಒಂದು ಕಾನ್ಫಿಡೆನ್ಸ್ ತೊಗೊಂಡು ಸದನ ನಡೆಸುವಂಥ ಕೆಲಸ ಮಾಡ್ತೀನಿ. ಸರ್, ಇನ್ನು ಶಿಕ್ಷಣ ಕ್ಷೇತ್ರಕ್ಕೆ ಬಂದರೆ, ನೀವು ಇದ್ದಂತಹ ಸಂದರ್ಭದಲ್ಲಿ ಶಿಕ್ಷಣ ವ್ಯವಸ್ಥೆಯಲ್ಲಿದ್ದಂತಹ ಶಿಸ್ತು ಇವತ್ತು ಕಾಣಿಯಾಗಿದೆ ಅನ್ನುವಂಥ ಮಾತಿದೆ ಸರ್. ಈಗ ನಿಮ್ಮ ಪ್ರಕಾರ ಇಂದಿನ ಶಿಕ್ಷಣ ವ್ಯವಸ್ಥೆಯಲ್ಲಿ ತುರ್ತಾಗಿ ಆಗಬೇಕಾಗಿರುವಂಥ ಬದಲಾವಣೆ ಅಂತ ಅಂದರೆ? ಮೇಡಮ್, ಭಾಳ ಒಳ್ಳೆಯ ಪ್ರಶ್ನೆ ಕೇಳಿದ್ರಿ ನೀವು. ತುರ್ತಾಗಿ ಅಂದ್ರೇನು, ಶಿಕ್ಷಣದಲ್ಲಿ ನೀವು ಏನೂ ಮಾಡಬೇಡಿ, ಇದು ಹಣ್ಣು ಕೊಡೋದು, ಹಾಲು ಕೊಡೋದು, ಇವೆಲ್ಲ ಮಾಮೂಲಿ ಇವೆಲ್ಲ. ಬಟ್ ಕನಿಷ್ಠ ಒಂದು ಕ್ಲಾಸು ಒಬ್ಬ ಟೀಚರ್ ಇರಬೇಕು. ಶಿಕ್ಷಕರನ್ನು ಕನಿಷ್ಠ ನೀವು ಶಿಕ್ಷಕರನ್ನ ಕೊಡಲಿಲ್ಲ ಅಂದ್ರೆ ಶಿಕ್ಷಣ ಹೆಂಗೆ ಮಾಡ್ತೀರಿ? ಈಗ ನಿಮ್ಮ ಮ್ಯಾಥಮೆಟಿಕ್ಸ್ ಟೀಚರ್ ಇಲ್ಲ, ಇಂಗ್ಲೀಷ್ ಟೀಚರ್ 5 ವರ್ಷ ಹೋಕಾರ ಅವರು, SLC ಹೆಂಗೆ ಪಾಸ್ ಆಕಾರ ಅವರು? ಪ್ರೈಮರಿ ಸ್ಕೂಲ್ನಾಗ ಟೀಚರ್ಸ್ ಇರೋಂಗಿಲ್ಲ. 7 ಕ್ಲಾಸ್ ಇದ್ರೆ 2-3 ಟೀಚರ್ ಇರ್ತಾರೆ. ನಂದೇನಂದ್ರೆ ನನ್ನ ಕಾಲಕ್ಕೆ ಅದೇ ಇತ್ತು. ಇನ್ನೊಂದಿತ್ತು ನಂದಲ್ಲಿ, ಒಬ್ಬ ಶಿಕ್ಷಕಿ ಮಾನಸಿಕವಾಗಿ ನೆಮ್ಮದಿಯಿಂದ ಪಾಠ ಮಾಡಬೇಕಾದ್ರೆ ಅವ್ರಿಗೆ ಯಾವುದೇ ರೀತಿಯಿಂದ ನೋವಿರಬಾರ್ದು. ಅವ್ರ ಇನ್ಕ್ರಿಮೆಂಟು, ಅವ್ರ ಪಗಾರ, ತಿಂಗಳ ಪಗಾರ ಅದ್ರ ಮೇಲೆ ಡಿಪೆಂಡ್ ಇರ್ತಾರೆ. ಇವನ್ನೆಲ್ಲ ಬಣ್ಣ ನಾವೇನು ಮಾಡ್ತಿದ್ದೆ ಅಂದ್ರೆ ಅವನ್ನೆಲ್ಲ ಮಾಡಿಕೊಡ್ತಿದ್ದೆ. ಈಗ ಆವಾಗ ಉತ್ತಮವಾದ ಪಾಠ. ಮತ್ತು ಪರೀಕ್ಷೆ ಮುಂದೆ ಹೋಗ್ತಿದ್ದಿಲ್ಲ, ಕ್ವಶನ್ ಪೇಪರ್ ಲೀಕ್ ಹಾಕಿದ್ದಿಲ್ಲ.
ನನ್ನ ಕಾಲಕ್ಕೆ ಯಾವುದೇ ರೀತಿಯ ಹಗರಣಗಳಿಲ್ಲ. ಇವತ್ತೇನಾಗಿದೆ ಅಂದರೆ SLC ರಿಸಲ್ಟ್ ಕಡಿಮೆ ಆಗೈತೆ ಅಂತಾರೆ. ನಿಮಗೆ ಫೌಂಡೇಶನ್ನು ಪ್ರೈಮರಿ ಸ್ಕೂಲ ಸರಿಯಾಗಿ ನಡೆಯೋಂಗಿಲ್ಲ, ಅಲ್ಲೇ ಶಿಕ್ಷಕರಿಲ್ಲ. ಹೆಂಗೆ ನೀವು ಫೌಂಡೇಶನ್ದ ಹೆಂಗೆ ಆಗುತ್ತಿದೆ? ಅವ್ರು ಹಂಗೆ ದಬ್ಕೊಂಡು ಬರ್ತಾರೆ. ಸರ್ಕಾರ ಕಾನೂನು ಮಾಡ್ಯಾವ, ಭಾಳ ತಪ್ಪು ಕಾನೂನುಗಳು. ಏನಂದ್ರೆ ಮಗು ಶಾಲೆಗೆ ಬರೆದಿದ್ದರೂ ಅವ್ನಿಗೆ ಅಟೆಂಡೆನ್ಸ್ ಹಾಕಬೇಕು, ಶಿಕ್ಷಕರು ಹೋಗಿ ಮಗುನ ಕರ್ಕೊಂಬರ್ಬೇಕು, ಅವ್ನು ಫೇಲ್ ಅವ್ರು ಪಾಸ್ ಮಾಡಬೇಕು. ಒಂದು ಉದಾಹರಣೆ ಹೇಳ್ತೀನಿ ನಿಮ್ಗೆ. ಈ ಸರಿ ಲಾಸ್ಟ್ SLC ಒಳಗೆ 12 ಮಾರ್ಕ್ಸ್ ತೊಗೊಂಡು ಒಂದು ಹುಡುಗಿ ಪಾಸ್ ಆಗ್ಯಾಳ. 33 ಕಳಿಸಿದ್ರು, 35 ದಿನ 33ಕ್ಕೆ ಯಾಕೆ ಕಳಿಸಿದ್ರು ಕೇಳಿದೆ, ಅವ್ರು ಉತ್ತರ ಇಲ್ಲ. ಒಂದು ಹುಡುಗಿ 12 ಮಾರ್ಕ್ಸ್ ತೊಗೊತು. ಈಗ ಇಂಟರ್ನಲ್ ಮಾರ್ಕ್ಸಿಗೆ 20 ಮಾರ್ಕ್ಸ್ ಇಟ್ಟಾರೆ. ಇಂಟರ್ನಲ್ ಮಾರ್ಕ್ಸ್ನ ಸ್ಕೂಲ್ನಲ್ಲಿ ನಾನು ತೆಗೆಸಿದೆ 97% ಸ್ಕೂಲ್ಗಳು 20ಕ್ಕೆ 20 ಕೊಟ್ಟಾರೆ. 20ಕ್ಕೆ 20 ಕೊಟ್ಟರು. ಈ ಹುಡುಗಿ 12 ತೊಗೊಂಡು 32 ಆಯ್ತು. ಯಾವಾಗಾದ್ರೂ ಒಂದು ಏನು ಮಾಡ್ತೀವಿ ನಾವು ಅಂದ್ರೆ 1 ಮಾರ್ಕ್ಸ್ ಕಡಿಮೆ ಹಾಕಿಲ್ಲ, ಅವ್ರ ಲೈಫ್ ಹಾಳಾಗ್ಬಾರ್ದು. 1 ಮಾರ್ಕ್ಸ್ ಆಗಿ 33 ಬಿತ್ತು ಪಾಸ್ ಆಗಿ ಬಿಡ್ಲಿಕ್ಕೆ. 12 ಮಾರ್ಕ್ಸ್ ತೊಗೊಂಡಂಥ ಹುಡುಗಿ SLC ಪಾಸ್ ಆಗ್ಯಾಳಂದ್ರೆ ನೀವು ವಿಚಾರ ಮಾಡಿ, ವ್ಯವಸ್ಥೆ ನೋಡಿ. ಅದಕ್ಕೆ ನಾನು ಹೇಳ್ತೀನಿ, ಮೊದಲು ನೀವು ಏನು ಬೇಡ, ಕನಿಷ್ಠ ಶಿಕ್ಷಕರಿರಬೇಕು. ಶಿಕ್ಷಕರನ್ನು ಕೊಡದಿದ್ದರೆ ನಿಮ್ಮ ಶಾಲೆಗಳಿಗೆ ಏನು ಉಪಯೋಗ ಇಲ್ಲ. ಒಂದು ಎರಡನೇದು, ಹಲವಾರು ಯೋಜನೆ ಮಾಡ್ಯಾರ. ಚಾಕ್ಲೇಟ್ ಏನು ಚಾಕ್ಲೇಟ್ ಕೊಡ್ತಾರೆ, ಹಣ್ಣು ಕೊಡ್ತಾರೆ, ಹಾಲು ಕೊಡ್ತಾರೆ, ತತ್ತಿ ಕೊಡ್ತಾರೆ, ಇವೆಲ್ಲ ಕೊಡ್ತಾರೆ. 113 ಹುಡುಗರು ಒಂದು ಸ್ಕೂಲ್ನಲ್ಲಿ, 117 ಹುಡುಗರು. ಅವು ಮೊಟ್ಟೆ ಅವನ್ನೆಲ್ಲ ಬಾಯ್ಲ್ ಮಾಡಿ ಕೊಡಬೇಕು. ಅದ್ರಾಗ 11 ಮೊಟ್ಟೆ ಕೆಟ್ಟು ಹೋಗಿದ್ದು. ಆ 11 ಮಕ್ಕಳಿಗೆ ಹೆಂಗೆ ಬಿಡ್ತೀರಿ? ಪಾಪ ಟೀಚರ್ಸ್ ಎಲ್ಲ ಕೂಡಿ ಕಾಂಟ್ರಿಬ್ಯೂಷನ್ ಮಾಡಿ 11 ಮೊಟ್ಟೆ ತಂದು ಆ ಹುಡುಗರಿಗೆ ಕೊಟ್ಟರು. ಭಾಳ ಖುಷಿಯಿಂದ ಇವ್ರು ಏನು ಮಾಡಿದರು, BO ಬರೆದ್ರು, ನೀವು ಕೊಟ್ಟಂಥ ಇದರಲ್ಲಿ 117 11 ಮೊಟ್ಟೆ ಕೆಟ್ಟಿದ್ದು ನಾವೆಲ್ಲ ಶಿಕ್ಷಕರು ಕೂಡಿ ಪಟ್ಟಿಯಾಗಿ ತಂದು ಅವ್ರು ಮಾಡಿ ಮಕ್ಕಳಿಗೆ ಕೊಟ್ಟು ಎಲ್ಲ ಮಕ್ಕಳು ಖುಷಿಯಿಂದ ತಿಂದಿದ್ದಾರೆ. ಸರ್ ನಮ್ಗೆ ಭಾಳ ಖುಷಿಯಾಗಿದೆ, ನಮ್ಮ ಸೇವೆಯನ್ನು ಮಾಡಿ ಅಂತ ನಮ್ಗೆ ಸಾರ್ಥಕ ಆಯಿತು ಬರೆದ್ರು ಅವರು. ಆ BO ಏನು ಮಾಡೋಕೆ ಅವ್ರಿಗೆ, ನಿಮಗೆ ಯಾರು ಕಾರ್ಬಾರ ಮಾಡಿದ್ರು, ನೀವು ಇಂಥ ಕೆಲಸ ಮಾಡಲಿಕ್ಕೆ ಯಾರು ಹೇಳಿದ್ರು, ನಿಮಗೆ ಹಣ ಕೂಡಿಸಿ ತರಲಿಕ್ಕೆ ನಿಮ್ಮ ಮೇಲೆ ಯಾಕೆ ಶಿಸ್ತು ಕ್ರಮ ತಗೋಬಾರ್ದು? ಹಿಂಗಾದ್ರೆ ಏನು ಮಾಡ್ತೀರಿ ಹೇಳಿ ನೀವು? ಅವ್ರು ನನ್ನ ಕಡೆ ಬಂದರು. ಆ BOನ DDP ಬೇಕಾದ್ರೆ ಬಾಯಿಗೆ ಬಂದಾಗ ಬೈದಿರ. ಶಿಕ್ಷಕರು ಮಾಡಿ ಅಪ್ರಿಷಿಯೇಟ್ ಮಾಡೋಕೆ ನಿಮ್ಮ ನಾಚಿಕೆ ಬರೋದಿಲ್ಲ ಇಂಥ ಮಾಡಿದೆ. ಇಂಥವೆಲ್ಲ ಅಧಿಕಾರದಲ್ಲಿ ಇಂಥವ್ರು ಇರ್ತಾರೆ. ಆಮೇಲೆ BOಗಳು DDPಗಳು ಸ್ಕೂಲ್ ವಿಸಿಟ್ ಮಾಡೋಂಗಿಲ್ಲ, ಸಬ್ಜೆಕ್ಟ್ ನೋಡೋಂಗಿಲ್ಲ, ಏನು ಯಾರಿಗ್ಯಾರು ದಾದಿಲ್ಲ ಫಿರಾದಿಲ್ಲ. ಹೀಗಾಗಿ ಎಂಟೈರ್ ಶಿಕ್ಷಣ ವ್ಯವಸ್ಥೆ ಹಾಳಾಗಿದೆ. ಈಗ ನೀವು SLC ರಿಸಲ್ಟ್ ಇಷ್ಟ ಆಗ್ಬೇಕಂತೀರಿ, ನೀವು ಫೌಂಡೇಶನ್ನ ಸರಿ ಇಲ್ಲ, ಹೆಂಗೆ ಮಾಡ್ತೀರಿ? ಈಗ ನೀವು ಕೇಳಕ್ಕೆ ಹೋಗ್ರಿ, 1 ಕ್ಲಾಸ್ 1 ಟೀಚರ್. ಕೇರಳದಲ್ಲಿ ಶಿಕ್ಷಕರ ಕೊರತೆ ಎಂದೂ ಆಗಂಗಿಲ್ಲ. ನಾನು ಕಾಸರಗೋಡು ಹೋಗಿದ್ದೆ, ಅಲ್ಲಿ ಕನ್ನಡ ಶಾಲೆ ಇದೆ. ಕನ್ನಡ ಶಾಲೆ ಇದ್ದರೂ ಸಹಿತ ಅಲ್ಲಿ ಒಂದು ಶಿಕ್ಷಕ ಬೇಕೆನ್ಸಿ ಕಾಲಿದಾಗ ಇದ್ದು. ಇಲ್ಲೇನಿಲ್ಲ. ಆಮೇಲೆ 29,000 ಹುದ್ದೆ ಕಾಲಿದಾವೆ ಇಲ್ಲಿ. ಮತ್ತು ಏನು ಮಾಡಿ 29,000 ಹುದ್ದೆ ಇಲ್ಲ, ನೀವು ಶಿಕ್ಷಕರು ಏನು ಪಾಠ ಮಾಡಬೇಕು? ಈ ಗೆಸ್ಟ್ ಟೀಚರ್ ತಗೋತಾರೆ, ಅವ್ರಿಗೆ ಕೊಡೋದು ಒಂದು 1,000 ರೂಪಾಯಿ. ಅದ್ರಾಗ ಅವ್ರು ಬರ್ತಾರೆ, ಅವ್ರಿಗೆ ಎಷ್ಟು ಮಾಡ್ತಾರೆ ಹೋಗ್ತಾರೆ, ಯಾವ ಮಕ್ಕಳನ್ನು ಕಾಳಜಿ ಮಾಡೋಂಗಿಲ್ಲ, ಮತ್ತು ಈಗ ಅಟೆಂಡೆನ್ಸ್ ತೊಗೊಳಂಗಿಲ್ಲ. ಹೀಗಾಗಿ ಸರ್ಕಾರ ಕೂತ್ಕೊಂಡು ನೀವು ಮಕ್ಕಳ ಬರೆದಿದ್ರು ಪರೀಕ್ಷೆ ಕೊಡಿದ್ರು ಫೇಲ್ ಮಾಡಬಾರ್ದಂದ್ರೆ, ಈಗ ನಿಮಗೆ ಅಪ್ ಟು 9th ಹೊಟ್ಟೆಯಲ್ಲಿ ಫೇಲ್ ಮಾಡೋಂಗಿಲ್ಲ. ಒಂದು ಸರಿ ನೀವು 1ನೇ ತಗ ಬಂದಾರ ಬಾ ಬಿಟ್ಟಾರ ಬಿಡು, ಅಟೆಂಡೆನ್ಸ್ ಆಗ್ತಾರೆ. SLC ಅವ್ರಿಗೆ ಮುಂತಾರ, SLC ಅವ್ರಿಗೆ ಏನು ಪೇಪರ್ ಬರೀತಾರೆ? ಇವು ಸಮಸ್ಯೆಗಳು. ಈ ಸಮಸ್ಯೆಗಳನ್ನು ನಾನು ಸರ್ಕಾರ ತಿಳಿಸಿದ್ದೀನಿ, ಸೆಕ್ರೆಟರಿಗೂ ಹೇಳಿದ್ದೀನಿ, ಮಿನಿಸ್ಟ್ರಿಗೆ ಹೇಳಿದ್ದೀನಿ. ಏನೋ ಈ ಸರಿ ಟೀಚರ್ ತುಂಬಿತು ಅಂತ ಹೇಳ್ಯಾರ, ಮುಖ್ಯಮಂತ್ರಿಗೆ ಹೇಳಿದ್ದೀನಿ. ನಮ್ಮದೇನಂದ್ರೆ ಕನಿಷ್ಠ ಏನೂ ಬೇಡಪ್ಪ ಅಂದ್ರೆ ಯಾವ ವಿದ್ಯಾರ್ಥಿನೂ ಶಿಕ್ಷಕ ಇಲ್ಲದೆ ಸಫರ್ ಆಗಬಾರ್ದು. ಅವಾಗ ನಿಮ್ಮ ಶಿಕ್ಷಣ ಸುಧಾರಣೆ ಆಗುತ್ತೆ. ಸರ್ ಇವಾಗ ಹೆಂಗೆ ಅಂದರೆ ನಮ್ಮ ಗೌರ್ಮೆಂಟ್ ಸ್ಕೂಲಲ್ಲಿ ನೋಡ್ತಾ ಹೋದರೆ ಸರ್, ಈಗ ನನ್ನ ತಂದೆ ಕೂಡ ಟೀಚರು, ಹೆಡ್ ಮಾಸ್ಟರು, ನನ್ನ ಅಕ್ಕ ಭಾವ ಕೂಡ ಟೀಚರು. ಅವರು ಪಾಠ ಮಾಡೋದಕ್ಕೆ ಟೈಮೇ ಸಿಗ್ತಲ್ಲ, ಹೇಗೆ ಅಂತ ಹೇಳ್ತೀನಿ ಸರ್. ಇವಾಗ ಬಿಸಿ ಊಟದ ನೋಟ್ ಮಾಡಬೇಕು, ಮೊಟ್ಟೆದು ನೋಟ್ ಮಾಡಬೇಕು, ಆಮೇಲೆ ಇದ್ರದ್ದು ಸರ್ ಸೆನ್ಸಸ್ ಜನಗಣತಿ ಪ್ರತಿಯೊಂದಕ್ಕೂ ಅಯೋಧ್ಯೆ ಆಗ್ತಾರೆ. ಮತ್ತು ಇತ್ತೀಚೆಗೆ ನಾಯಿ ಗಣತಿನೂ ಕೂಡ ಮಾಡಬೇಕು, ಮನೆಗಳದ್ದು. ನಾನು ಮಿನಿಸ್ಟರ್ ಇದ್ದಾಗ ಎಲ್ಲ ಬಂದ್ ಮಾಡಿಸಿದ್ದೀನಿ. ಎಲ್ಲ DCಗಳು ಯಾವುದೋ ಕಂಪ್ನಿ ಮಾಡಿದ್ರು. ನಾಳೆ ನಮ್ಮ ರಾಜ್ಯದಲ್ಲಿ ಎಷ್ಟು ಸರ್ಕಾರಿ ನೌಕರರ 10% ತೊಗೊಳ್ಳಿ, ನಮ್ಮ ಟೀಚರ್ ಸಂಖ್ಯೆ ಜಾಸ್ತಿ, ಅದ್ರಾಗ 10% ಕೊಡ್ತೀವಿ. ನಾವು ಕ್ಲೋಸ್ ಮಾಡಿದೆ. ಯಾರ್ಯಾರು DCಗಳು ಆ್ಯಕ್ಷನ್ ಬೇಕಾದವ್ರು ತೊಗೊಳ್ಳಿ, ಹೆದರು ಬೇಡತ್ತೀನಿ. ನನ್ನ ಕಾಲಕ್ಕೆ ಜನಗಣತಿ ದನಗಣತಿ ಎಲ್ಲ ಡಿಪಾರ್ಟ್ಮೆಂಟ್ ಹೆಂಗೆ ಮಾಡ್ತಾರೆ. ಈಗ ನೋಡಿ BLO ಅಂತ ಮಾಡ್ಯಾರ. ನಾನು ನಮ್ಮ ಇದರಲ್ಲಿ ನಮ್ಮ ಡಿಸ್ಟಿಕ್ದಲ್ಲಿ BLOಗಳನ್ನ ನಾನು ಹೇಳಿದೆ ಕಮಿಷನರ್ಗೆ, ಇಲಾಖೆಯಲ್ಲಿ ಎಷ್ಟು ಜನ ಅದಾರ 10% ತಗೋ,
ನಾ ಬಿ ಎಲ್ ಒಗಳು ಹಿಂಗೆ ತೆಗ್ಸಿದೆಯಲ್ಲ, ಅವ್ರಿಗೆ ಪಾಠ ಮಾಡೋಕೆ ಹೋಗ್ಬೇಕು. 3 ಮಂದಿ ಟೀಚರ್ ಇಬ್ಬರು ನೀವು ಬಿ ಎಲ್ ಒ ಮಾಡಿದ್ರೆ ಅವು ಏನು ಮಾಡಬೇಕು? ಈಗ ಮಾಡಿಸಿ, ನಮ್ಮಲ್ಲಿ ಮಾಡಿಸಿ. ಪೂರ್ತಿ ಇವರು ಯಾವಾಗಲೂ ಬರೀತಾರೆ. ನಾನೇ ಎಷ್ಟೋ ಸಲ ಆ ಸರ್ವರ್ಗಳು ತುಂಬಾ ಲೋ ಇರುತ್ತೆ, ನಾನೇ ಎಷ್ಟೋ ಸಲ ಲ್ಯಾಪ್ಟಾಪಲ್ಲಿ ಮಾಡಿಕೊಟ್ಟಿದ್ದೀನಿ, ನಾನೇ ಕ್ವಶನ್ ಮಾಡಿದ್ದೆ ಯಾಕೆ ಇಷ್ಟೊಂದು ಏನಕ್ಕೆ ನೀವು ಪಾಠ ಮಾಡೋದು ಬಿಟ್ಟಿದ್ದೆಲ್ಲ ಮಾಡ್ತಾ ಇರ್ತೀರ ಅಂತ. ಅವಾಗ ಅವ್ರು ಹೇಳಿದ್ದಷ್ಟೇ, ಇದು ನಾವು ಕಂಪಲ್ಸರಿ ಈ ಡೇಟ್ ಒಳಗೆ ಕೊಡಲೇಬೇಕು ಅಂತ ಆ ಥರ ಅಂತ ಅಂದರು. ಸೊ ನನ್ನ ಒಂದು ಒಪಿನಿಯನ್ ಸರ್ ಇದು. ಈಗ ಗೌರ್ಮೆಂಟಿಂದ ಯಾವುದೇ ಒಬ್ಬರು ಒಂದೊಂದು ಸ್ಕೂಲ್ಗೆ ಅಥವಾ ಸೆಕ್ಯೂರಿಟಿ ಇವರು ಸೆಕ್ರೆಟರಿ ಥರ ಕೊಟ್ಬಿಟ್ರೆ ಅದನ್ನೆಲ್ಲ ಅವ್ರು ನೋಡ್ಕೋಬೋದು. ಅವಾಗ ಹೌದು ಸರ್, ಅದೇ ಅವರೆಲ್ಲ ಹ್ಯಾಂಡಲ್ ಮಾಡಿದ್ರೆ ಇವರಿಗೆ ಆರಾಮ್ಸೆ ಪಾಠ ಮಾಡ್ಕೊಳ್ತಾ ಹೋಗ್ಬೋದು. ಹೌದು ಹೌದು ಸರ್, ಆ ಥರ ಕ್ರಮ ಮಾಡ್ಯಾರ. ಹೌದು ಹೌದು ಸರ್, ಅದು ಒಂದು ಒಳ್ಳೆ ಬೆಸ್ಟ್. ಏನಂದ್ರೆ ಸಾಕಷ್ಟು ದುಡ್ಡು ಖರ್ಚು ಮಾಡ್ತಾರೆ. ಹೌದು ಸರ್, ಹೌದು. ನಾವು ಫಸ್ಟ್ ಬೇಸ್ಮೆಂಟ್ ಸರಿ ಆಯ್ತು ಅಂದ್ರೆ ಎಲ್ಲ ಸರಿ ಆಗುತ್ತೆ. ಒಂದು ಇದರಲ್ಲಿ 5-6 ಸ್ಕೂಲಿಗೆ ಒಬ್ರು ಮಾಡಿ, ಅವ್ನು ಸ್ಕೂಲ್ಗೆ ಅಡ್ಡಾಡಿ ಬಂದು ಎಲ್ಲ ರಿಪೋರ್ಟ್ ಕೊಡ್ದು ಅವ್ನು ಮಾಡಲಿ. ಯಾವಾಗ ಕೊಡ್ತಾನೆ ತೊಗೊಳ್ಳಿ ರಿಪೋರ್ಟ್, ಅವನು ಸ್ಯಾಲ್ರಿ ಕೊಡಿ, ಅವ್ನು ರೆಸ್ಪಾನ್ಸ್ ಫಿಕ್ಸ್ ಮಾಡಿ. ಹೇಳೀನಿ, ಏನೂ ಆಗೋದು. ಸ್ಕೂಲ್ ಅವರ್ಸ್ ಬರೀ ಮೀಟಿಂಗ್ಸ್ ಕರೆಯೋದು ಅದೆಲ್ಲ ಏನು ಅನ್ನೆಸೆಸರಿ. ಆಮೇಲೆ ಮೀಟಿಂಗ್ ಕರೆಯೋದು ಅಂದರೆ ನಿಮ್ಗೆ ಇದನ್ನ ಲೆಕ್ಕ ಕೊಡಿ, ಅದನ್ನ ಹೌದು ಹೌದು ಮಾಡಿ, ಅದನ್ನ ಮಾಡಿ, ಮೀಟಿಂಗ್ ಹೌದು ಟೀಚರ್ಸ್. ಹೀಗಾಗಿ ಶಿಕ್ಷಣ ವ್ಯವಸ್ಥೆ ಹೌದು ಸರ್, ಸಿಲೆಬಸ್ಸೇ ಕವರ್ ಮಾಡೋದಕ್ಕಾಗಲ್ಲ, ಯಾರು ಮಾಡೋದಿಲ್ಲ ಸರ್. ಟೀಚರ್ ಅಪಾಯಿಂಟ್ಮೆಂಟ್ ವಿಷಯದಲ್ಲೂ ನಾನು ಗಮನಿಸಿದಂಥದ್ದು ಸರ್ ಇಲ್ಲಿ. ಹೇಗಂದರೆ ಇಲ್ಲಿ ಇವಾಗ ಪದವಿ ಮಾರ್ಕ್ಸನ್ನು ಕನ್ಸಿಡರ್ ಮಾಡ್ತಾರೆ. ಈಗ ಕೆಲವೊಂದಷ್ಟು ಕಡೆ ಏನಾಗುತ್ತೆ, ಶೆಡ್ಯೂಲ್ಗಳಿರ್ತವೆ, ಇದೆಲ್ಲ ಇರ್ತದೆ. ಅವಾಗ ಸೆಮಿಸ್ಟರ್ ಇದ್ದಾಗ ಏನಾಗುತ್ತೆ, ಅಲ್ಲಿ ಹೈ ಸ್ಕೋರ್ ಆಗ್ತದೆ. ಇನ್ನು ಹಿಂದಿನ ಕಾಲದಲ್ಲೆಲ್ಲ ಅವಾಗ ಸೆಮಿಸ್ಟರ್ ವೈಸ್ ಇರಲಿಲ್ಲ. ಅವಾಗ ಏನಾಗುತ್ತೆ, ಅವ್ರದ್ದು ಸ್ವಲ್ಪ ಮಾರ್ಕ್ಸ್ ಎಲ್ಲ ಕಡಿಮೆ ಆಗುತ್ತೆ. ಸೊ ಇಲ್ಲಿ ಏನಾಗಿದೆ, ಇಲ್ಲಿ 60% ಇದು 70% ಇದು ಇರುತ್ತೆ. ಸೊ ಇಲ್ಲಿ ನನ್ನ ಒಂದು ಒಪಿನಿಯನ್ ಏನಂದರೆ, ಮೆರಿಟದ ಯಾಕೆ ಇವರು 90% ಮಾಡಿಬಿಟ್ಟು ಇನ್ನು ಎಜುಕೇಷನ್ದು 10% ಮಾಡಬಾರ್ದು ಸರ್? 100% ಕರೆಕ್ಟ್. ಹಂಗೆ ಮಾಡಬೇಕು. ನಾವೆಲ್ಲ ಕಲಿಯುವಾಗ, ನೀವು ಕಲಿಯುವಾಗ ಗೊತ್ತಿಲ್ಲ, ಸೆಮಿಸ್ಟರ್ ಇತ್ತು ನೋಡಿ, 3 ತಿಂಗಳು ಎಕ್ಸಾಮ್ ಇರ್ತಿತ್ತು ಸ್ಕೂಲ್ನಲ್ಲಿ. ಅಲ್ಲೇ ಮಾಡ್ತಿದ್ರು, ಮಾಡಲ್ಲೇ ಮಾರ್ಕ್ಸ್ ಮಾಡಿ ನೋಡಪ್ಪ ಇದರಲ್ಲಿ ಸುಧಾರಣೆ, ಅವ್ರ ಚೆಕ್ ಮಾಡೋರು, ಅವ್ರು ಮಾಡೋರು. 6 ತಿಂಗಳು ಎಕ್ಸಾಮ್ ಇರ್ತಿತ್ತು, ಮುಂದೆ ಆ್ಯನ್ಯುವಲ್ ಎಕ್ಸಾಮ್ ಇರ್ತಿತ್ತು. ಅವರು 3 ತಿಂಗಳು 6 ತಿಂಗಳಲ್ಲಿ ಎಲ್ಲ ಡಿಫೆಕ್ಟನ್ನು ಸರಿ ಮಾಡಿ ಆ್ಯನ್ಯುವಲ್ಗೆ ಹೋಗೋರು. ಅವಾಗೆಲ್ಲ ಹುಡುಗರು ಪಾಸ್ ಹಾಕಿದ್ದು. ಒಂದ್ಸರಿ ಗದಗ್ನಲ್ಲಿ 61% ಆಗಿತ್ತು ರಿಸಲ್ಟ್. ಒಬ್ರು ಯಾರೋ DC ಭಾಳ ಸ್ಟ್ರಿಕ್ಟ್ ಇದ್ದ. ಎಕ್ಸಾಮ್ ಮಾಡಿದ್ರೆ ಇಡೀ ಎಲ್ಲ ಅಡ್ಡಿ ಒಂದು ನ್ಯಾಪ್ಸಷ್ಟು ಕಾಪಿ ಆಗಿದ್ದಿಲ್ಲ. 61% ಆಗಿ ರಿಸಲ್ಟ್. ಅವಾಗ KDP ಮೀಟಿಂಗ್ದಾಗ ಎಲ್ಲರೂ ಆ DC ಮೇಲೆ ಗಲಾಟೆ ಮಾಡಿದರು. ಹಿಂಗೆ ಮಾಡಿ ಎಲ್ಲ ಹಾಳು ಮಾಡಿದ್ರು ನಮ್ಮ ಡಿಸ್ಟಿಕ್ಕು, ಹಂಗೆ ಹಿಂಗೆ ಅಂತೇಳಿ. ನಾನೊಂದು ಶಾಲು ಮಾಲಿ ತೊಗೊಂಡೋಗಿ ಅವ್ನು ಕುರ್ಚಿ ಹಾಕಿ ಸತ್ಕಾರ ಮಾಡಿದೆ. 61% ಹುಡುಗರು ಮಕ್ಕಳು ಪಾಸ್ ಆಗಲ್ಲ, ಸ್ವಂತ ಪಾಸ್ ಆಗ್ಯಾರ, ಯಾರು ಕಾಪಿ ಮಾಡಲ್ಲ. ಅಂದಾಗ ಇವರೆಲ್ಲ ಮೆರಿಟ್ ಮಕ್ಕಳು, ನೀವು ಇನ್ನಷ್ಟು ಶಾಲೆಗಳನ್ನು ಸುಧಾರಣೆ ಮಾಡಿ ನೀವು ಹಾಕಕ್ಕೆ. ಅದು ಕರೆಕ್ಟ್. ಅದು ನೀವು ಹೇಳೋದು ಈ ಇಂಟರ್ನಲ್ ಮಾರ್ಕ್ಸ್ ಇವೆಲ್ಲ ಇರಬಾರ್ದು. ಆ್ಯನ್ಯುವಲ್ ಎಕ್ಸಾಮ್ ಒಂದೇ ಇರಬೇಕು. ಯಾರು ನಾ ಇವು ರಿತೀಶ್ ಕುಮಾರ್ ಸಿಂಗ್ ಇದ್ದಾಗ ಫೇಲ್ ಆದವ್ರನ್ನ ಫೇಲ್ ಮಾಡಿಸಿದ್ದೆ. ನಾನು ಫೇಲ್ ಅವ್ರು ಪಾಸ್ ಮಾಡೋದು ಕಾನೂನು ಮಾಡಿಸಿದ್ವಿ. ಫೇಲ್ ಪಾಸ್ ಯಾಕೆ ಮನೆಯಾಗ ಕೂತ್ಕೊಂಡು ಬಂದು ಪಾಸ್ ಆಗಲಿ, ಓದಲಿ. ಅವಾಗೊಂದು ಸ್ವಲ್ಪ ಮಕ್ಕಳಿಗೆ ಏನಂದ್ರೆ ಅದ್ರ ಬಗ್ಗೆ ಇದು ಬರ್ತೀವಿ. ಹಿಂಗಾಗಿ ಈಗ ನೀವು ಸಾಲಿಗೆ ಬರಲಿ ಇಲ್ದಿದ್ರು ಒಂದು ಕೇಸ್ ಆಗಿತ್ತು ಲಾಸ್ಟ್ ಇಯರ್. ಅದೇ ನಾನು ಲೆಮನ್ ಹೈಸ್ಕೂಲಲ್ಲಿ ಒಬ್ಬರು ಅಡ್ಮಿನಿಸ್ಟ್ರೇಟ್ರು ಒಂದು ಹುಡುಗಿ ಸ್ಕೂಲ್ಗೆ ಬಂದಿಲ್ಲ. ಇಡೀ ಒಂದು ವರ್ಷದಲ್ಲಿ 15 ದಿವಸ ಬಂದಿಲ್ಲ. ಆಕೆಗೆ ಹಾಲ್ ಟಿಕೆಟ್ ಕೊಡಲಿಲ್ಲ. ಹೆಡ್ ಮಾಸ್ಟ್ರು ಹಾಲ್ ಟಿಕೆಟ್ ಕೊಡಲಿಲ್ಲ. ಕೂಡಲೇ ಆಕೆ ಏನು ಮಾಡಿದ್ಲು, ಕೋರ್ಟ್ಗೆ ಹೋದ್ಲು. ಕೋರ್ಟ್ ಇಮಿಡಿಯೇಟ್ಲಿ ಇದನ್ನು ಕೊಟ್ಟು ಇಮಿಡಿಯೇಟ್ಲಿ ಹಾಲ್ ಟಿಕೆಟ್ ಕೊಡ್ಬೇಕಂತ ಹಿಂದೆ ರೂಲ್ ಐತಿ. ಸಾಲಿಗೆ ಬರೆದು ಕೊಡ್ಬೇಕಂತ ಹಾಲ್ ಟಿಕೆಟ್ ಕೊಡ್ಬೇಕಂತ. ಆಕೆ ಕೊಡೋಕೆ ಕಾನೂನು ಇದನ್ನು ಮತ್ತು ಕೋರ್ಟಿಗೆ ಕರೆದ್ರೆ ಆಕೆನ ಕಾನೂನು ಹೇಳಿಲ್ಲ ಆಕೆ, ಡೋಂಟ್ ಆರ್ಗ್ಯೂ ಇನ್ ದಿ ಕೋರ್ಟ್. ಗೌರ್ಮೆಂಟ್ ಹ್ಯಾಸ್ ಮೇಡ್ ಎ ರೂಲ್ ವೆದರ್ he or she they are attending school or not, they are liable for, they are eligible for the examination. ಕೊಟ್ಲಕ್ಕಿ ಪರೀಕ್ಷೆ ಕೊಟ್ಲು. ಎಲ್ಲ ಪೇಪರ್ ಕೂಡ 27 ಮಾರ್ಕ್ಸ್ ಇದ್ದು. ಇದು ಎಜುಕೇಷನ್ ಸಿಸ್ಟಮ್. ಏನು ಮಾಡೋಕ್ಕಾಗುತ್ತೆ? ಎಲ್ಲದಕ್ಕೂ ಮತ್ತು ಈಗ ಸರ್ಕಾರ ಮಾಡುವಂಥ ಇದಕ್ಕೆ ಕಂಪಲ್ಸರಿ ಎಜುಕೇಷನ್ ಮಾಡ್ಯಾರ. ಎಲ್ಲಿ ಕಂಪಲ್ಸರಿ ಎಜುಕೇಷನ್ ಎಷ್ಟು ಮಂದಿ ಬರ್ತಾರೆ? ಈಗ ನೀವು ನೋಡಿ, ನಾಳೆ ಸೀಸನ್ ಶುರು ಆದ್ರೆ ಹಳ್ಳಿ ಮಕ್ಕಳನ್ನೆಲ್ಲ ಕರ್ಕೊಂಡು ಕೆಲ್ಸಕ್ಕೆ ಹೋಗ್ತಾರೆ. ಇಲ್ಲೇ ನಿಮ್ಮ ಚಿಕ್ಕಮಗಳೂರಿಗೆ ನಮ್ಮ ಬಿಜಾಪುರದಿಂದ ಎಷ್ಟೋ ಫ್ಯಾಮಿಲಿಗಳು ಬರ್ತಾವೆ. ಅವ್ರಿಗೆ ಎಜುಕೇಷನ್ ಇರ್ತಿಲ್ಲ. ಅವಾಗ ನಾನು ಟೆಂಟ್ ಸ್ಕೂಲ್ ಮಾಡಿದೆ. ಟೆಂಟ್ ಸ್ಕೂಲ್ ಅಂದ್ರೆ ಬಂದಿರ್ತಾರೆ 3 ತಿಂಗಳು ಅಲ್ಲಿ ಒಂದು ಟೆಂಟ್ ಹಾಕಿ ಮಕ್ಕಳನ್ನ ಶಿಕ್ಷಣ ಕೊಡಿಸ್ತಿದ್ದೆ ನಾನು. ಟೆಂಟ್ ಸ್ಕೂಲ್ ಅಂತ ಮಾಡಿದ್ದೆ ನಾನು. ಹೀಗಾಗಿ ಸಿಸ್ಟಮ್ ಎಲ್ಲ ಕೆಟ್ಟಿದೆ. ನೀವು ಹೇಳೋದು ಕರೆಕ್ಟ್. ಅದು
ಎಕ್ಸಾಮ್ದಲ್ಲಿ ಯಾರು ಓದಿ ಬರೀತಾರ ಪಾಸಕರ ಅವರು. ಹೌದು ಸರ್, CET-ಯಲ್ಲಿ ಯಾರು ಒಂದು ಹೇಳ್ತೀನಿ ನಿಮಗೆ, ನಮ್ಮಲ್ಲಿ ಮುಧೋಳದಲ್ಲಿ ಒಬ್ಬ ಹುಡುಗ 97% ಮಾಡಿದ್ದ, PUC ಸೈನ್ಸಕ್ಕೆ 97% ಮಾಡಿದ್ದ. ಮುಂದೆ ಇದಕ್ಕೆ ಕೂಡಿಸ್ತಲ್ಲ ನೆಟ್ ಅದಕ್ಕೆ ಎಕ್ಸಾಮಕ್ಕೆ 16 ಮಾರ್ಕ್ಸ್ ಇದ್ದು ಅವನು ಕೂತು ಕಾಪಿ ಮಾಡಿ ಪಾಸ್ ಮಾಡಿದ್ರು ಅಷ್ಟೇ. ಅದೇನೆ ಇಲ್ಲಿ ಎಕ್ಸಾಮ್ದಲ್ಲಿ 16 ಮಾರ್ಕ್ಸ್ ವಿಚಾರ ಮಾಡಿ ನೀವು. ಹೀಗಾಗಿ ನನಗೇನಂದ್ರೆ ಶಿಕ್ಷಕರ ಮೇಲೆ ಒತ್ತಡ ಇರಬಾರ್ದು. ಹೌದು ಸರ್, ಸ್ಟ್ರಿಕ್ಟಾಗಿ ಪಾಠ ಮಾಡಬೇಕು, ಸ್ಟ್ರಿಕ್ಟಾಗಿ ಎಕ್ಸಾಮ್ ಮಾಡಬೇಕು. ಪಾಸ್ ಆದವ್ರು ಪಾಸ್ ಅನ್ಬೇಕು, ಫೇಲ್ ಆದವ್ರು ಫೇಲ್ ಮಾಡಬೇಕು. ಫೇಲ್ ಆದವ್ರಿಗೆ ಪಾಸ್ ಮಾಡಿದ್ರೆ ಮತ್ತು ನಿಮ್ಗೆ ಉಳಿತೈತಿ. 1ನೇ ತಾರೀಕು ಜಾಯ್ನ್ 9th ಮಟ್ಟ ನಿಮ್ಗೆ ಯಾರೂ ನಿಮ್ಮನ್ನು ಫೇಲ್ ಮಾಡೋಂಗಿಲ್ಲ. ಈಗ ನನ್ನ ಮಣ್ಣೊಬ್ಬರು ಟೀಚರ್ ಹೇಳಿದರು, ಸರ್ ನಾವು ಮಕ್ಕಳಿಗೆ ಅದು ಯಾವಾಗ ಗೊತ್ತೇನ್ರಿ, ಇದು 5ನೇ 6ನೇ ಅವ್ರು ಹೇಳ್ತಾರೆ, ಸರ್ ಮಕ್ಕಳಿಗೆ ನಾವು ಓದಾಕ ಬರೆಯೋಕೆ ಕಲ್ಸಕತ್ತೀವಿ. 5ನೇ 6ನೇ ಮಕ್ಕಳಿಗೆ ಓದಾಕ ಬರೆಯೋಕೆ ಕಲಿಸು ಅಂದ್ರೆ ಅರ್ಥ ಏನು ನನಗೆ ಹೇಳಿ. ಓದಾಕೆ ಹೆಬ್ಬಟ್ಟು ಹೊತ್ತವ್ರು ಓದಾಕೆ ಕಲಿಸ್ತಾರೆ, ಮಕ್ಕಳಿಗೆ ಓದಾಕೆ ಕಲಿಸ್ತೀವಿ ಅಂದ್ರೆ ಏನು ಅರ್ಥ ಏನಿದೆ ವಿಚಾರ ಮಾಡಿ. ನಾನು ಕೇಳಿದೆ, ಅಲ್ಲಪ್ಪ ಸರ್ ಏನು ಬರೋದಿಲ್ಲ ರೀ, ಅವ್ರ ಹೆಸರು ಬರೆಯೋಕೆ ಬರೋದು, ಏನು ಮಾಡ್ಬೇಕು ಅಂತ ಕೇಳ್ತಾರೆ. ಅವ್ರ ಹೆಸರು ಬರೆಯೋಕೆ ಬರೋದಿಲ್ಲ ಅವ್ರು. ಮಕ್ಕಳಿಗೆ ತನ್ನ ಹೆಸರು ತಮ್ಮ ತಂದೆ ಹೆಸರು ಅಡ್ಡ ಹೆಸರು ಬರೆಯೋಕೆ ಬರೋದು, ಇಂಗ್ಲೀಷೆಲ್ಲ ಕನ್ನಡಕ್ಕೆ ಬರೆಯೋಕೆ ಬರೋದು. ಒಂದು ಇನ್ನೊಂದು ಭಾಳ ದೊಡ್ಡ ಡಿಫೆಕ್ಟ್ ಹೇಳ್ತೀನಿ ನಾನು ನಿಮಗೆ, ನಾನು ನೆನಪಂತು, ನಮ್ಮ ರಾಜ್ಯದಲ್ಲಿ ಎಲ್ಲ ಹಳ್ಳಿಗಳಲ್ಲಿ ಕನಿಷ್ಠ 5ನೇ ಮಟ್ಟ ಸ್ಕೂಲ್ ಇರಬೇಕು, ಕನಿಷ್ಠ. ಎಷ್ಟೋ ಊರಲ್ಲಿ ಸ್ಕೂಲೇ ಇಲ್ಲ, ಬೇರೆ ಊರಿಗೆ ಹೋಗ್ತಾರೆ ಮಕ್ಕಳು. ಯಾಕೆ ನೋಡಿ, ನಿಮಗೆ ಸ್ಕೂಲ್ ಇಲ್ಲ ಅಂದರೆ ನವಂಬರ್ 1, ಜನವರಿ 26, ಆಗಸ್ಟ್ 15 ಇನ್ನು ಯಾರೂ ಮಾಡೋಂಗಿಲ್ಲ. ಮಕ್ಕಳಿದ್ದು ಪ್ರಭಾತ ಪೇರಿ ಮಾಡಿ ಸ್ಕೂಲ್ನಾಗ ಕಾರ್ಯಕ್ರಮ ಮಾಡಿ ಭಾಷಣ ಮಾಡಿ ಎಲ್ಲ ಹೋಗ್ತಾರೆ. ಆ ಸ್ಕೂಲೇ ಇಲ್ಲ ಹಳ್ಳಿಯಾಗ ಏನು ಮಾಡ್ತೀವಿ ನೀವು? ಇಂಥವೆಲ್ಲ ಭಾಳಷ್ಟು ಅನಿಷ್ಟಗಳದಾವೆ. ಇವೆಲ್ಲ ಸುಧಾರಣೆ ಆಗ್ಬೇಕಾದ್ರೆ ಭಾಳ ಕಷ್ಟ. ಮತ್ತು ಸರ್ಕಾರನೂ ಸ್ವಲ್ಪ ಗಂಭೀರವಾಗಿ ಆಲೋಚನೆ, ಕೋರ್ಟ್ ಹೇಳಿದ್ರು ಸಹಿತ ನಮ್ಮದೇ ಆದಂಥ ಒಂದು ಕಾನೂನು ಮಾಡಬೇಕು. ನಾ ಏನಿಲ್ಲ ಸರ್ಕಾರಕ್ಕೆ ಹೇಳೋದು ಏನಂದ್ರೆ, ನೀವು ಏನೂ ಮಾಡೋದು ಬೇಡ, ಯಾವ ಶಿಕ್ಷಕರು ಇಲ್ಲದೆ ಪಾಠಗಳು ನಡಿಬಾರ್ದು. ಈಗ ನಿಮ್ಗೆ ಇಂಗ್ಲೀಷ್ ಇಲ್ಲ 4 ವರ್ಷ ಮಗು ಕಲ್ತ್ರೆ SLC ಹೆಂಗೆ ಪಾಸ್ ಹಾಕೋಣ? ಅವಾಗ ಏನು ಮಾಡ್ತಾರೆ, ಕಾಪಿ ಮಾಡೋಕ್ಕೆ ಕೊಡ್ತಾರೆ. ಟೀಚರ್ಸ್ಗೆ ಒತ್ತಡ ಬರ್ತೈತಿ, ಮತ್ತು ಪಾಸ್ ಆಗಬೇಕಲ್ಲ, ಇಲ್ಲಿಕಂದ್ರೆ ಇಂಥೆಲ್ಲ ಇಂಥ ಅನಿಷ್ಟಗಳೆಲ್ಲ ಹಾಕಾವು, ಇವೆಲ್ಲ ಕಡಿಮೆ ಆಗುತ್ತೆ. ಸರಿ, ನಾವು ಮುಂದುವರೆದಂತೆ ಈಗ ಇತ್ತೀಚೆಗೆ ಶಿಕ್ಷಕರಲ್ಲಿ NPS ಹೋರಾಟಗಾರರಾಗಿರ್ಬೋದು ಅಥವಾ ಒಂದು ರೀತಿಯಲ್ಲಿ ವೇತನ ತಾರತಮ್ಯ ಅನ್ನುವಂತಹ ಒಂದು ಹೋರಾಟಗಳು ಕೂಡ ನಡೀತಾ ಇದೆ. ಅಂತಹ ಶಿಕ್ಷಕರ ಪರವಾಗಿ ನಿಮ್ಮ ನಿಲುವನ್ನು ಹೇಳೋದಾದರೆ, ಸರ್ಕಾರಕ್ಕೆ ಒಂದು ಕಿವಿ ಮಾತನ್ನು ಹೇಳೋದಾದರೆ? ನಾನೇಂತೀನಿ ಮೇಡಮ್, ಸರ್ಕಾರಕ್ಕೆ ಕಿವಿ ಮಾತು ಹೇಳೋದಂದ್ರೆ, ಎಲ್ಲ ಸರ್ಕಾರಿ ನೌಕರರು ಕೂಡ ಶಿಕ್ಷಕರು ಸರ್ಕಾರಿ ನೌಕರನ್ನು ತಿಳ್ಕೊಬೇಕು. ಸರ್ಕಾರಿ ನೌಕರಿಗೆ ಏನು ಕೊಡ್ತೀರಿ ಬೇಜ ಅವ್ರಿಗೆ ಇವ್ರಿಗೆಲ್ಲ ಕೊಡಬೇಕು. ಈಗ ದೋಸ್ ಹೂ ಆರ್ ಅಪಾಯಿಂಟೆಡ್ ಆಫ್ಟರ್ 1/4/2006 ದೇ ಆರ್ ನಾಟ್ ಎಲಿಜಿಬಲ್ ಫಾರ್ ದ ಪೆನ್ಷನ್. ಅವ್ರಿಗೆ ಮೊದಲಿನ ಅನ್ಸಂಗಿಲ್ಲ, 10 ವರ್ಷ ಸರಿಸಾಗಿ ಚಿಂತೆ ಶುರು ಆಗೋದು, ನಾಳೆ ನಮ್ದೇನು ಪೆನ್ಷನ್ ಹೆಂಗೆ ಏನು ಗತಿ ಮಾಡ್ಬೇಕು. ಅದಕ್ಕೆ ಸರ್ಕಾರ ಡಿಸ್ಟಿಂಕ್ಷನ್ ಮಾಡಬಾರ್ದು, ಶಿಕ್ಷಕರಿಗೂ ಎಲ್ಲರಿಗೂ ಒಂದೇ ಸಮಾನಾಗಿ ನೋಡಬೇಕು. ನಾವಿದ್ದಾಗ ಏಡೆಡ್ ಗೌರ್ಮೆಂಟ್ ಸ್ಕೂಲ್ ಟೀಚರ್ ಎಲ್ಲ ಒಂದೇ ರೀತಿ ಇತ್ತು, ಒಂದೇ ಅವ್ರ ಪ್ರಮೋಷನ್ನು, ಒಂದೇ ರೀತಿ ಸಂಬಳ ಎಲ್ಲ. ಈಗ ಇಲ್ವಲ್ಲ ಸರ್? ಇಲ್ಲ ಇಲ್ಲ, ಅವರು ಈಗ 10 ವರ್ಷ 15 ಸರಿ ಚಿಂತೆ ಮಾಡ್ತಾರೆ, ನಾಳೆ ನಮ್ಮ ಮಕ್ಕಳಿಗೆ ಗೊತ್ತೇನು. ಅದಕ್ಕೆ ಈಗ ನಡೆದಿದೆ ಕೇಂದ್ರ ಸರ್ಕಾರ. ಈಗ ಆಂಧ್ರದಲ್ಲಿ ಏನೋ ಒಂದು ಮಾಡ್ಯಾರ, ಅವ್ರದ್ದೇ ಒಂದು ಮಾಡಿ ಪಿಂಚಣಿ ಕೊಡುವಂಥದ್ದು ಯಾವ್ದು ಮಾಡೋದು ಏನೂ ಗೊತ್ತಿಲ್ಲ. ನಮ್ಮ ಸರ್ಕಾರನೂ ಹಿಂದೆ ಒಪ್ಕೊಂಡಿದ್ರು, ಇದನ್ನು ತೆಗಿತೀವಿ ನಾವು, OPS ಮಾಡ್ತೀವಿ ಅಂತೇಳಿ ಈಗ ಮಾಡಿದ್ವಿ. ಮತ್ತು ಮೊನ್ನೆ ಪ್ರಾಥಮಿಕ ಶಾಲೆ ಶಿಕ್ಷಕರ ಸಮ್ಮೇಳನದಲ್ಲಿ ಮುಖ್ಯಮಂತ್ರಿ ಹೇಳ್ಯಾರ OPS ತರ್ತೀವಿ ಅಂತೇಳಿ. ತಂದ್ರೆ ಒಳ್ಳೆಯದು ಎಲ್ಲರಿಗೂ. ಯಾಕಂದ್ರೆ ಕೆಲವರು ಇದ್ರ ಮೇಲೆ ಡಿಪೆಂಡ್ ಇರ್ತಾರೆ, ಅಂಥವ್ರ ಪರಿಸ್ಥಿತಿ ಕಷ್ಟ. ಈಗ 60 ವರ್ಷ ಆದ್ಮೇಲೆ ಪಾಪ ಅವ್ರ ಜೀವನ ನಡೆಸೋದು ತುಂಬಾನೇ ಕಷ್ಟ. ಎಷ್ಟೋ ಮಂದಿಗೆ ಕಣ್ಣೀರಾಗ್ತಾರೆ. ಹೌದು ಸರ್, ಅದಾಗಬಾರ್ದು. ಇಲ್ಲಿ ಪ್ರೊಟೆಸ್ಟ್ ನಡೆಯುವಂಥ ಟೈಮಲ್ಲಿ ಪಾಪ 60 ವರ್ಷ ಮೇಲ್ಪಟ್ಟವ್ರು ಬರ್ತಾ ಇರ್ತಾವ್ರು ನೋಡಿದ್ರೆ ನಮಗೆ ಒಂಥರ ಬೇಜಾರಾಗ್ಬಿಡುತ್ತೆ. ಆರಾಮಾಗಿ ಕಾಲ ಕಳೆಯುವಂಥ ಸಮಯ ಅದು. ರಿಟೈರ್ಡ್ ಲೈಫ್ ಅಂದ್ರೆ ಆರಾಮ್ ಅಂತ. ಹೌದು ಸರ್, ಅಲ್ಲೇ ಆರಾಮ್ ಇರೋದಿಲ್ಲ ಅವ್ರಿಗೆ. ಹೌದು, ಅವಾಗ ಟೆನ್ಷನ್ ಶುರು ಆಗ್ಬಿಟ್ಟಿರುತ್ತೆ ಪಾಪ ಅವರಿಗೆ. ಮಕ್ಕಳು ಮದುವೆ ಮಾಡ್ಬೇಕಿರುತ್ತೆ, ಎಲ್ಲ ಜವಾಬ್ದಾರಿಗಳು ಹೆಚ್ಚಿರುತ್ತೆ, ಆಮೇಲೆ ಬಾಡಿಗೆ ಬಿಡಿಸ್ತಾರೆ. ಹೌದು ಸರ್, ಹೌದು, ಅನೇಕ ಸಮಸ್ಯೆಗಳು ಆಗ್ತಾವೆ ಅದ್ರಲ್ಲಿ ಸರ್. ಇವತ್ತಿಗೂ ಎಷ್ಟೋ ಶಿಕ್ಷಕರು ಸ್ವಂತ ಮನೆ ಕೂಡ ಮಾಡ್ಕೊಡಕ್ಕಾಗಿಲ್ಲ ಅಂತ ಪರಿಸ್ಥಿತಿಯಲ್ಲಿ ಇರುವಂಥದ್ದು. ಮೇಡಮ್, ಈಗ ಅವಾಗೆಲ್ಲ ಭಾಳ ಸ್ಯಾಲ್ರಿ ಕಡಿಮೆ ಇರ್ತಿತ್ತು. ಈಗ ಒಬ್ಬ BA BEd ಆದ ಅಪಾಯಿಂಟ್ ಆದ್ರೆ 48,000 ರೂಪಾಯಿ ಸ್ಯಾಲ್ರಿ ಹೊಟ್ಟಿ ಇರ್ತವೆ, ಪ್ಲಸ್ ಇದು 54,000 ಅಪಾಯಿಂಟ್ ಮಾಡೋದಿಲ್ಲ. ಎಷ್ಟೋ ಮಂದಿ BA BEd ಆದಂಥವ್ರು ಅನ್ಎಂಪ್ಲಾಯ್ಡ್
ಲಕ್ಷಗಂಟ್ಲೆ ಬಂದಿದ್ದಾರೆ. ಹೌದು ಸರ್, ಎಷ್ಟೋ ಜನ ಸರ್ ಬೇರೆ ಏನು ಮಾಡಕ್ ಬೋದು. ಹೌದು, ಇವರು ತಗೊಳ್ಳಲ್ಲ ಅಂತ ಅಂದ್ರೆ ಸರ್ ಅಟ್ಲೀಸ್ಟ್ ಆ ಕೋರ್ಸ್ ಸ್ಟಾಪ್ ಮಾಡಿದ್ರೆ ಬೇರೆ ಕೋರ್ಸ್ ಅನ್ನಾರು ಆಯ್ಕೆ ಮಾಡ್ಕೊಳ್ತಾರೆ. ಮಾಡೇ ಮಾಡ್ತಾರೆ ಸರ್. ಆ ಥರ ಕೋರ್ಸ್ ಸ್ಟಾಪ್ ಬೇರೆ ಕಡೆ ಆಯ್ಕೆ ಮಾಡ್ಕೊಳ್ತಾರೆ, ಅವ್ರ ಭವಿಷ್ಯ ಬೇರೆ ರೀತಿಯಲ್ಲಿ ನೋಡ್ಕೊಳ್ತಾರೆ. ಬಟ್ ಇವ್ರು ಏನ್ ಮಾಡ್ತಾರೆ, ಕೋರ್ಸ್ ಮಾಡ್ತಾರೆ ಅಂದ್ರೆ ಪ್ರತಿ ವರ್ಷ ಲಕ್ಷಾಂತರ ಜನ ಔಟ್ಪುಟ್ ಆಗ್ತಾರೆ ಇರ್ತಾರೆ. ಬಟ್ ಇಲ್ಲಿ ಒಳಗ್ ನೋಡಿದ್ರೆ ಯಾರು ಬರ್ತಾ ಇಲ್ಲ, ಅಪಾಯಿಂಟ್ಮೆಂಟ್ ಇಲ್ಲ ಅಲ್ಲಿ. ಅದನ್ನ MA BEd ಆದವ್ರು ಖಾಲಿ ಅಡ್ಡಿಡ್ತಾರೆ. ಹೌದು ಸರ್, ಪ್ರೈವೇಟ್ ಸ್ಕೂಲ್ನಾಗ 10,000 ಕೆಲಸ ಮಾಡ್ತಾರೆ. ಎಷ್ಟೋ ಜನ ಪ್ರೈಮರಿ D.Ed ಆಗಿರೋಂಥವ್ರದ್ದು ಸಾಕಷ್ಟು ಮಂದಿ ಖಾಲಿ ಮಾಡಿಲ್ಲ. B.Ed ಹೌದು, M.Ed ಆದವ್ರು. ಹೌದು ಸರ್, ಹೌದು. ಅವರೆಲ್ಲ ಏನಂದ್ರೆ ಖಾಲಿ ಇಡೋ ಪ್ರೈವೇಟ್ ಸ್ಕೂಲ್ನಲ್ಲಿ ಅಲ್ಲಿ 10,000 ರೂಪಾಯಿ ಕೆಲಸ ಇರ್ತಾರೆ. ಹೌದು ಸರ್, ಒಬ್ಬರು ಡೈರಿಯಲ್ಲಿ ಕೆಲಸ ಮಾಡ್ತಾರೆ MA BEd. ಹೌದು ಸರ್, ಎಷ್ಟೋ. ಹೌದು, ಈಗ ಪ್ರತಿ ವರ್ಷ ಇವ್ರು ಅಟ್ಲೀಸ್ಟ್ ಮಿನಿಮಮ್ 10,000 ತಗೊಳ್ತಾ ಹೋದ್ರು ಎಲ್ಲ ಬೇಗ ಫಿಲ್ ಮಾಡ್ಕೊಳ್ತಾ ಹೋಗ್ಬೋದು. ನಾನಿದ್ದಾಗ ಇವತ್ತು ಸಂಜೆಗೆ 5:30 ಒಬ್ರು ರಿಟೈರ್ಡ್ ಅಂತೇಳಿ 10:00 ಬಂದು ಜಾಯ್ನ್ ಹಾಕಿದ್ದ. ನಾವು ವೇಟಿಂಗ್ ಲಿಸ್ಟ್ ಇಟ್ಬಿಟ್ಟಿದ್ವಿ ರೋಸ್ಟರ್ ಪ್ರಕಾರ. ಅವ್ನು ರಿಟೈರ್ಡ್ ನೆಕ್ಸ್ಟ್ ಡೇ ಬಂದು ಇನ್ನೊಬ್ಬರು ನೆಕ್ಸ್ಟ್ ಡೇ ಬರ್ತಿದ್ದ. ಇದು ವೆಸ್ಟ್ ಬೆಂಗಾಲ ಸಿಸ್ಟಮ್ ಇದೆ ರೀ. ಈಗೇನಾಗುತ್ತೆ, ಆವಾಗಿತ್ತು ಅವ್ರು ಏನು ಮಾಡ್ತಾರೆ, ವಾಂಟೆಡ್ ಕರೀತಾರೆ ಇನ್ ದ ಮಂತ್ ಆಫ್ ಜನವರಿ. ವಾಂಟೆಡ್ ಈಗ ನಿಮಗೆ 31st ಮೇಕ್ಕೆ ಎಷ್ಟು ಮಂದಿ ರಿಟೈರ್ ಲೆಕ್ಕ ಇರ್ತೈತಿ. ಸಪೋಸ್ 450 ಮಂದಿ ರಿಟೈರ್ ಆಗಿರ್ತೀರಿ. ಇವರು ಅಪಾಯಿಂಟ್ ಮಾಡ್ತಾರೆ, ಅಪಾಯಿಂಟ್ಮೆಂಟ್ 20,000 ಅಪಾಯಿಂಟ್ ಮಾಡ್ತಾರೆ. ಮಾಡಿ ಆ 4,000 ಮಂದಿ ಜೂನಕ್ಕೆ ಅಪಾಯಿಂಟ್ ಹಾಕಾರ. ಮುಂದೆ ಜುಲೈಕ್ಕೆ ಆಗಸ್ಟ್ಗೆ ಒಬ್ಬೊಬ್ರು ರಿಟೈರ್ ಹಾಕಾರ. ಕೇಡರ್ ವೈಸ್ ರೋಟ ಪ್ರಕಾರ ಒಬ್ಬೊಬ್ಬರು ಜಾಯ್ನ್ ಹಾಕಾರ. ಅದು 1 ವರ್ಷ ಇರ್ತೈತಿ. 1 ವರ್ಷ ಮೇಲೆ ಮತ್ತೆ ಹೊಂಟಿರ್ತಾರೆ. ಇವರೆಲ್ಲ ಲ್ಯಾಪ್ಸು ಅಲ್ಲಿ ಒಟ್ಟು ಟೀಚರ್ಸ್ ವೆಸ್ಟ್ ಬೆಂಗಾಲ್ದಾಗ ಟೀಚರ್ಸ್ ಖಾಲಿ ಇರಕ್ಕೆ ಸಾಧ್ಯ ಇಲ್ಲ. ನಿಜ ಸರ್, ಆರು ಸರ್ ನಮ್ಮಲ್ಲೂ ತಂದ್ಬಿಟ್ರೆ ಎಷ್ಟು ಚೆನ್ನಾಗಿರುತ್ತೆ. ಮಾಡಬೇಕಲ್ಲ. ಹೌದು, ಯಾಕಂದ್ರೆ ಯಾವುದೇ ಒಂದು ಕ್ಷೇತ್ರ ಅಭಿವೃದ್ಧಿ ಆಗೋಕ್ಕೂ ಮುಂಚೆ ಇಲ್ಲಿ ಬೇಸ್ಮೆಂಟ್ ಅಂದ್ರೆ ಶಿಕ್ಷಕರ ಕ್ಷೇತ್ರ. ನೋಡಮ್ಮ, ನಿನಗೆ ಹೇಳ್ತೀನಿ, ಎಜುಕೇಶನ್ ದಷ್ಟು ನಿಗ್ಲೆಕ್ಟ್ ಬೇರೆ ಯಾವುದಿಲ್ಲ. ಹೌದು, ಭಾಳ ನಿಗ್ಲೆಕ್ಟ್. ಹೌದು ಸರ್, ನಿಜ. ನಿಗ್ಲಿಜೆನ್ಸಿ ಅಂದ್ರೆ ಇದರಲ್ಲಿ ಜಾಸ್ತಿ. ಆಮೇಲೆ ದೊಡ್ಡ ಇಲಾಖೆ ಅದು. ದೊಡ್ಡ ಇಲಾಖೆ ಮತ್ತು ದೊಡ್ಡ ಇಲಾಖೆಯಲ್ಲಿ ಈ ಥರ ನೀವು ನಡೆದ್ರೆ ಇದು ಮಕ್ಕಳ ಭವಿಷ್ಯ ನಿರ್ಧಾರ ಮಾಡೋದು. ಹೌದು ಸರ್, ಹೌದು. ಇದು ನಿಮ್ಮ ಬೇರೆ ಹೆಲ್ತ್ ಆ್ಯಂಡ್ ಎಜುಕೇಷನ್ ಮೋಸ್ಟ್ ಇಂಪಾರ್ಟೆಂಟ್. ನಿಜ. ನೀವು PWO ಮತ್ತೊಂದು ಮುಗಿದು ಅವಕ್ಕೇನಾರು ಮಾಡಿರಿ, ಬಟ್ ಎಜುಕೇಷನ್ ಹೆಲ್ತ್ಗೆ ನೀವು ಭಾಳ ತುಂಬ ಇಂಪಾರ್ಟೆಂಟ್ ಇರುತ್ತೆ ಸರ್. ಎಜುಕೇಷನ್ ನೀವು ಮಕ್ಕಳ ಸಾಲಿನ ಕಲಿಲ್ಲ, ಮಕ್ಕಳಿಗೆ ಮತ್ತು ನೀವು ಏನು ಮಾಡ್ತೀರಿ, ಹೌದು ಹೌದು, ಭವಿಷ್ಯ ನಿಮ್ಮದು. ಹೌದು ಹೌದಲ್ಲ? ಹೌದು ಸರ್. ಈಗ ಎಷ್ಟೋ ಜನ ನಾಲೆಡ್ಜೇ ಇರೋದಿಲ್ಲ, ಓದಕ್ಕೆ ಬರೆಯೋದಕ್ಕೆ ಬರಲಿಲ್ಲ, ಅವರೆಲ್ಲ ಬಂದ್ಬಿಟ್ಟು ಇದು ಮಾಡ್ತಾರೆ. ಟೀಚರ್ಸ್ ಹೇಳ್ತಾರೆ 6ನೇ ತರಗತಿ ಮಕ್ಕಳಿಗೆ ನಾವು ಓದಕ್ಕೆ ಬರೋಕೆ ಅಂದ್ರೆ ಮತ್ತೆ ಹೆಬ್ಬಟ್ಟತ್ತವರಿಗೆ ಓದಕ್ಕೆ ಬರೋಕೆ ಮತ್ತು ನೀವು ಏನು ಹೇಳಿ ಇಂಥ ವ್ಯವಸ್ಥೆ ಸರಿ ಇಲ್ಲ. ವ್ಯವಸ್ಥೆ ಸರಿಯಾಗಬೇಕು, ಸರ್ಕಾರ ಕಾಳಜಿ ಮಾಡಬೇಕು. ಮತ್ತು ಇನ್ನೊಂದೇನೆಂದ್ರೆ ನೀವೆಲ್ಲ ಮಾಧ್ಯಮದವರು ಎಷ್ಟೆಷ್ಟು ನೀವು ಚಾಟಿನ ಕೊಡ್ತೀರಿ, ನಿಮ್ಮಿಂದ ನಾನು ಸುಧಾರಣೆ ಆಕತ್ತೆ ನನ್ನ ಮನಸ್ಸಿನಾಗ ಆಗೋದು ಹೇಳ್ತಿರ್ತೀವಿ. ಮಾಧ್ಯಮದವರು ಇದನ್ನೆಲ್ಲ ಡಿಫೆಕ್ಟ್ಗಳನ್ನು ಬರೀದು ಅಂತ ಹೇಳೋದು ಎಲ್ಲ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಅಟ್ಲೀಸ್ಟ್ ಸರ್ಕಾರಕ್ಕೆ ಸ್ವಲ್ಪ ಗಮನ ತರೋರು ನೀವು. ನಾವೆಷ್ಟೇ ತಂದರೂ ಬರೋದಿಲ್ಲ, ಸದನ ಚರ್ಚೆ ಆಗೋದು. ಸದನದಲ್ಲಿ ಚರ್ಚೆ ನೋಡಿ. ಇನ್ನೊಂದು ಹೇಳ್ತೀನಿ, ಮಾಧ್ಯಮದಲ್ಲಿ ಸಹಿತ ಇಂಪಾರ್ಟೆಂಟ್ ವಿಷಯಕ್ಕೆ ಹೆಚ್ಚು ಇದನ್ನು ಕೊಡೋದಿಲ್ಲ. ಸರಿ, ನಿಮ್ಮ ಒಂದು ಆತ್ಮಕಥನ ಅಂತಲೇ ಕರೆಸ್ಕೊಳ್ಮಾಡುವಂತಹ ಹೋರಾಟದ ಹೊರಟ್ಟಿ ಎನ್ನುವಂಥ ಪುಸ್ತಕ, ಅದರಲ್ಲಿ ನಿಮ್ಮ ಜೀವನದ ಪಯಣವನ್ನು ಸುದೀರ್ಘವಾಗಿ ಬರೆದಿದ್ದೀರಾ. ಸರಿ, ನಾನು ನಿಮಗೆ ನನ್ನ ಒಂದು ಕುತೂಹಲ ಏನು ಅಂದರೆ, ನಿಮ್ಮ ಜೀವನದಲ್ಲೂ ಕೂಡ ಕೆಲವೊಂದಷ್ಟು ತಿರುವುಗಳಿತ್ತ, ನಿಮ್ಮ ಜೀವನದಲ್ಲಿ ಕಲಿದಂತಹ ಒಂದು ಎಚ್ಚರಿಕೆಯ ಪಾಠ ಅಂತ ಅಂದರೆ? ಎಚ್ಚರಿಕೆ ಪಾಠ ಒಂದೊಂದು ಸರಿ ಆಗಿದಾವೆ. ಎಚ್ಚರಿಕೆ ಪಾಠ ಅಂದ್ರೆ ಒಂದೊಂದು ಸಾರಿ ಏನಾಗ್ತಿದೆ, ನಾವು ಈ ಚುನಾವಣೆ ಈ ರಾಜಕೀಯ ಬಂದಾಗ ಮನೆ ಕಡೆ ಲಕ್ಷ ಕೊಡೋಕ್ಕಾಗಿಲ್ಲ, ಮನೇಲಿ ಹೆಂಡತಿ ಮಕ್ಕಳಿಗೆ ಲಕ್ಷ ಕೊಡೋಕ್ಕಾಗ್ತಿಲ್ಲ. ಎಷ್ಟೋ ಸಾರಿ ಮಕ್ಕಳು ನಮ್ಮ ಕೂಡ ಸರಿಯಾಗಿ ಇವತ್ತು ನಮಗೆ ಇದಿದೆ, ನೋವಿದೆ ಅಂಥವು ನಮ್ಮ ಜೀವನದಲ್ಲಿ ಭಾಳಷ್ಟು ಆಗ್ಯಾವ. ಬಟ್ ಏನಂದ್ರೆ ನಾವು ಒಂದು ಅತಿ ಆದ್ರೇನು, ನನ್ನನ್ನು ನಂಬಿದಂಥ ಶಿಕ್ಷಕರು ನನಗಿಷ್ಟೆಲ್ಲ ಅಧಿಕಾರ ಕೊಟ್ಟರು ಅಂತೇಳಿ ಮನೆ ಕಡೆ ಎಲ್ಲ ನೆಗ್ಲೆಕ್ಟ್ ಮಾಡಿದಾಗ ಎಷ್ಟೋ ಸಾರಿ ಮಕ್ಕಳು ಎಲ್ಲಿ ಓದ್ತಾರೆ ಅನ್ನೋದು ಗೊತ್ತಿಲ್ಲ, ಅವ್ರು ನೋವಾಗ್ತಾವೆ. KH ರಂಗನಾಥ್ ಅವ್ರು ಮಿನಿಸ್ಟರ್ ಸ್ಪೀಕರ್ ಇದ್ದ ನಮ್ಮ ಮನೆಗೆ ಬಂದಿದ್ದರು. ಇಲ್ಲೇ ಅದ ಈಗ ಮಗ ಹೋದ ಕಾರ್ ತೊಗೊಂಡು ಬಂದ, ಸಣ್ಣ ಇದ್ದ ನಿಂತಿದ್ದ. ಮಗ ಯಾವ ಕ್ಲಾಸ್ನಾಗ ಓದ್ತಾನಂದೆ, ಬರುತ್ತೆ ಯಾವ ಕ್ಲಾಸ್ ಓದ್ತಂದೆ. ನಾನು ಬೈದ್ಬಿಟ್ರು, ಕತ್ತೆ ಮಗ ಇರೋ ಓದ್ತಾನೆ ಗೊತ್ತಿಲ್ಲ, ನಾಚ್ಬೋದು ಏನು ನಿಂದಾಗ್ತದೆ. ಇಂಥವು ನಮ್ಗೆ ಆಗಿದ್ದಾವೆ, ಭಾಳ ಆಗಿದ್ದಾವೆ. ಮಕ್ಕಳು ಹೆಂಡತಿ ಅವರೆಲ್ಲ ಭಾಳಷ್ಟು ನೋವನ್ನು ಅನುಭವಿಸ್ತಾರೆ. ಈಗೇನೋ ಸಾಕಪ್ಪ ರಾಜಕಾರಣ ಅನ್ನೋ ಒಂದು ಮಟ್ಟಕ್ಕೆ ಬಂದೀನಿ. ಈಗ ಸ್ವಲ್ಪ ಎಲ್ಲ ಲಕ್ಷ ಹೊಡಕ್ಕೆ ಹೋಗಿನಿ. ಈಗ ಲಕ್ಷ ಹೊಡಕ್ಕೆ ಅವ್ರ ಮಕ್ಕಳೆಲ್ಲ ದೊಡ್ಡವರಾಗ್ಯಾರ, ನಮ್ಮ ಅವಶ್ಯಕತೆ ಬರೋದಿಲ್ಲ. ಇಂಥವು ತಿರುವುಗಳಾಗ್ಯಾವ, ಅದು ನೋವು ಅನ್ನಿಸ್ತಿದೆ. ರಾತ್ರಿ ಎಲ್ಲ ನೆನಪಾಗಿ ನಿದ್ದೆ ಹತ್ತೋದಿಲ್ಲ, ನೋವುಗಳಾಗ್ತಾವೆ. ಏನಪ್ಪ ನಾನು ಇಷ್ಟೆಲ್ಲ
ಮಾಡಿದೆಲ್ಲ ಮಕ್ಕಳು ಹಿಂದಿಗೆಲ್ಲ ನೆಗ್ಲೆಕ್ಟ್ ಮಾಡಿ ಇಂಥವು ಆಗ್ತವೆ. ಮತ್ತು ಒಂದೊಂದು ಸಾರಿ ಒಬ್ಬರು ನ್ಯಾಯವಾಗಿ ಒಬ್ಬರ ಸಲ ಹೋರಾಟ ಮಾಡಿದ್ವಿ, ಹೋರಾಟ ವಿಫಲ ಆಗ್ತದೆ, ಅವ್ರು ಹಂಗೆ ನಿಧನರಾಗಿದ್ರು. ಅದು ನನ್ನ ಜೀವನದಲ್ಲಿ ನೀವು ಮರೆಯೋಕ್ಕಾಗಲ್ಲ ಶಿಕ್ಷಕರದು. ಹಿಂಗೆ ಆಗಿದ್ದಾವೆ ಕೆಲವು ನೋವುಗಳಾಗ್ತಾವೆ. ಮತ್ತು ನನಗೇನೆಂದರೆ ನನಗೆ ಸ್ವಲ್ಪ ಸೂಕ್ಷ್ಮ ಮನುಷ್ಯ ಇದೆ, ನಾನು ಮಾತಾಡೋದು ಕಟುವಾಗಿ ಮಾತಾಡ್ತೀನಿ. ಎಷ್ಟೋ ಜನ ನಮ್ಮನ್ನು ದುರುಪಯೋಗ ಮಾಡಿಕೊಂಡು ಎಷ್ಟೋ ಜನ ದುರುಪಯೋಗ ಮಾಡಿಕೊಂಡು ಈ ಫೋಟೋದಲ್ಲಿ ಒಂದು ಫೋಟೋ ಅಂಟಿಸಿ ನಮ್ಮ ಕ್ಯಾರೆಕ್ಟರ್ ಅಸೆಸ್ಮೆಂಟ್ ಮಾಡಿದ್ದು ಮಾಡಿದ್ದಾರೆ. ಭಾಳಷ್ಟು ನೋವು ಅಂದ್ಯೋ ಅದು ಎಲ್ಲ ಕೆಲವು ಇದು ಬಂದಾಗ 4 ಮನೆ ಬಿಟ್ಟು ಹೊರಗೆ ಬಂದಿದ್ದಿಲ್ಲ ಎಲ್ಲ ಮಾಡಿದ್ದಾರೆ. ನಂಬಿದವರು ನಮ್ಮ ಕಡೆ ಲಾಭ ತೊಗೊಂಡವರು ಈ ರಾಜಕೀಯ ಹೊಲಸಿದ್ರಲ್ಲಿ ಸಿಕ್ಕ ನಾವು ಭಾಳ ಸಫರ್ ಆಗಿವಿ. ಆ ಸಫರ್ ಆದಾಗ ನಾನು ಒಂದೊಂದು ವಾರ ಹೊರಗೆ ಯಾರಿಗೂ ಮುಖ ತೋರ್ತಿಲ್ಲ ಆಗಿದ್ದಾವೆ, ವೈಯಕ್ತಿಕವಾಗಿ ಅಲ್ಲ ಜನರಿಂದ ಆದಂಥವು. ಹಿಂಗಾಗಿ ನಮಗೂ ಕೆಲವು ನೋವುಗಳಾಗ್ಯಾವ. ಆ ನೋವುಗಳನ್ನ ಸಹಿಸ್ಕೊಂಡು ಮತ್ತೇನು ಮಾಡೋದು, ಸಹಿಸ್ಕೊಳ್ಳೋ ಸ್ಥಾನದಲ್ಲಿ ಸಹಿಸ್ಕೊಳ್ಬೇಕು. ಹೌದು ಸರ್, ಉಳಿಪೆಟ್ಟು ಬಿದ್ರೇನೆ ಶಿಲೆ, ಅದು ಒಂದು ಕಲ್ಲು ಶಿಲೆ ಆಗುವಂಥದ್ದು ಆಗಿದೆ. ನಮಗೆಲ್ಲ ಉಳಿಪೆಟ್ಟು ಭಾಳ ಬಿದ್ದಾವೆ. ಒಟ್ಟು ಬಂದ ಒಂದು ಇದಕ್ಕೆ ಹಂತಕ್ಕೆ ಬಂದೀವಿ, ಎಲ್ಲ ಜನರ ಆಶೀರ್ವಾದದಿಂದ ನಿಮ್ಮಂಥವ್ರ ಸಹಕಾರದಿಂದ ಬಂದೀವಿ. ಆದರೂ ಒಂದೊಂದ್ಸರಿ ಈಗ ಇದ್ದಾಗೂ ಕೂಡ ಯಾರೋ ಒಮ್ಮೆ ಸಮಾಧಾನ ಹೋಗ್ತಾ ಹರಿಶ್ಚಂದ್ರ ರಾಮಣ್ಣ ಅಂತ ಬಿಟ್ಟಿಲ್ಲ, ನಾವರು ನಮಗೂ ಎಲ್ಲ ಮಾಡ್ತಾರೆ, ಥ್ರೆಟ್ ಮಾಡ್ತಾರೆ, ಈಗೇನೋ ಮಾಡ್ತಾ ಇರ್ತಿದ್ವಿ. ಈಗ ಯಾರೋ ನೀವು ಬಂದ್ರಿ, ಈಗ ನಾವು ಒಂದ್ಸರಿ ಒಂದು ಉದಾಹರಣೆ, ರೀಸೆಂಟ್ ಉದಾಹರಣೆ ಹೇಳ್ತೀನಿ. ರೀಸೆಂಟ್ ಉದಾಹರಣೆ ಅಂದರೆ 4 ತಿಂಗಳಿಂದ ನಾನು ಟ್ರಾವೆಲ್ ಮಾಡ್ತಿದ್ದೆ. ಈ ಚಿತ್ರದುರ್ಗ ಈಚೆ ಕಡೆ ಭರಮಸಾಗರ ಹತ್ರ ಅಲ್ಲೇ ಭಾಳ ಮಂದಿ ಕೂಡಿದ್ರು. ಒಂದು ಟ್ರಕ್ ಹಿಡಿದಿದ್ರು, ಅಲ್ಲಿ ಟ್ರಕ್ ಹಿಡಿದ ಕೇಸ್ ಹಾಕಿ ಎಲ್ಲ ಮಾಡಿದ್ರು, ಗಲಾಟೆ. ಅವರು ವಾದ ಮಾಡ್ತಿದ್ರು. ವಾದ ಮಾಡುವಾಗ ಪೊಲೀಸ್ ಹೋಗಿ ಅವ್ರನ್ನ ಹೊಡೆದ ನಂತರ ಆಕಿ ಲೇಡಿ ಇದ್ಲು, ಲೇಡಿ ಟ್ರಕ್ ಡ್ರೈವರ್ ಆಕಿ ದೊಡ್ಡದೊಂದು ಟ್ರಕ್ ಹೊಡ್ಕೊಂಡಿದ್ದು. ಅವಾಗ ನಾ ಹೇಳಿದೆ ಅವ್ನು ಪೊಲೀಸ್ಗೆ, ನೀನೇನು ಮನುಷ್ಯ ಅದೇ ಅಂತ ಅವ್ನಿಗೆ ಮಾಡಿ, ನೀನು ಆ ಹೆಣ್ಮಗಳು ಅಪ್ರಿಷಿಯೇಟ್ ಮಾಡೋ ಟ್ರಕ್ ಹೊಡ್ಕೊಂಬಂದಾಳಾಕಿ, ಹೆಣ್ಮಗಳು ಟ್ರಕ್ ಹೊಡ್ಕೊಂಬಂದ ನೀವು ಅಪ್ರಿಷಿಯೇಟ್ ಮಾಡಬೇಕು. ಆಕಿ ಕೇಸ್ ಹಾಕಿ ಹೊಡೆದಿನಿ, ನಾಚಿಬೋದು, ನೀವು ಹೊಡೆಯಕತ್ತ ಹೋದಿಲ್ಲ. ಅದು ಅವನು ಕಂಪ್ಲೇಂಟ್ ಮಾಡಿಬಿಟ್ಟ. ಸರ್ಕಾರಿ ನೌಕರಿ ಡ್ರೆಸ್ ಇದ್ದ ನಾವೇನು ಮಾಡಬೇಕು, ಹೊಡೆದಿಲ್ಲ, ಅವ್ನು ಕೈ ಮಾಡಿದ್ದ. ಅದು ದೊಡ್ಡ ಇಶ್ಯೂ ಆಗಿಬಿಡ್ತು. ಮತ್ತೆ ಎಲ್ಲಿ ಮಾಧ್ಯಮದಲ್ಲಿ ಬರಲಿಲ್ಲ, ಅವ್ರಿಗೆ ಹೇಳಿಲ್ಲ, ಮುಗಿಸಿದ್ವಿ. ಆಗ್ತಾವೆ. ನಾವು ಹಿಂಗೆ ತಡ್ಕೊಳಕ್ಕಾಗೋದಿಲ್ಲ ಮೇಡಮ್, ತಡ್ಕೊಳಕ್ಕಾಗಲ್ಲ, ಸರಿ ಆಗ್ತದೆ, ಏನು ಮಾಡೋಕ್ಕಾಗೋದಿಲ್ಲ. ಪಬ್ಲಿಕ್ ಫೀಲ್ಡ್ ಹಂಗೆ ಇರ್ತೈತೆ, ಏನು ಮಾಡೋಕ್ಕಾಗಲ್ಲ. ನಿಮಗೆ ನಮಗೆ ಎಲ್ಲ ಇವು ನಿಮಗೂ ಅಷ್ಟೇ ನಮಗೂ ಅಷ್ಟೇ ಇದೆ. ಖಂಡಿತ ಸರ್. ಇನ್ನು ನೀವು ಸಾಕಷ್ಟು ರಾಜಕೀಯ ಒತ್ತಡಗಳು ನಿಮ್ಮ ಮೇಲಿರುತ್ತೆ. ಅಂಥ ಒತ್ತಡದ ನಡುವೆಯೂ ಕೂಡ ಇವತ್ತಿಗೂ ನೀವು ನಿಮ್ಮ ಒಂದು ಹವ್ಯಾಸವಾಗಿ ಬುಕ್ಸ್ ಓದ್ತೀರಾ, ಬರೀತೀರಾ ಸರ್. ಇತ್ತೀಚೆಗೆ ನೀವು ಓದಿದಂಥ ಪುಸ್ತಕ ಯಾವುದು, ಮತ್ತು ಅದು ನಿಮ್ಮ ಮೇಲೆ ಯಾವ ರೀತಿ ಪ್ರಭಾವವನ್ನು ಬೀರಿದೆ? ನಾನು ನಾಯಿ ನೆರಳು ಓದಿದೆ, ಭೈರಪ್ಪ ನಾಯಿ ನೆರಳು. ವಾ, ಸೂಪರ್ ಸರ್. ನಾನು ಓದಿದೆ. ದೂರ ಸರಿದರು ಓದಾಕತ್ತೀನಿ, ಅದಾಗಿದೆ. ತ್ರಿವೇಣಿ ಬುಕ್ಕ ಸಿಕ್ಕಿದ್ದಿಲ್ಲ ನನಗೆ. ನಾನು ತ್ರಿವೇಣಿ ಬುಕ್ ಎಲ್ಲ ಬುಕ್ ಓದಿ ಕಣ್ಣೀರು ಹಾಕಿದ್ದೀನಿ ತ್ರಿವೇಣಿ ಬುಕ್ಕಲ್ಲಿ. ಅವು ಈಗ ತ್ರಿವೇಣಿ ಬುಕ್ ಭಾಳ ಕಡೆ ಹುಡುಗ ಸಿಗಲ್ಲು. ಮಾನ್ಯ ಸಪ್ನಾ ಬುಕ್ನ ಹೇಳಿ ಎಲ್ಲ ಕಳಿಸಪ್ಪ ಅಂತ ಹೇಳಿ ಕಳಿಸ್ತಿತ್ತು, ಸಿಕ್ಕಾವ ಸರ್ ಕಳಿಸ್ತಿರ್ತಾರೆ. ಮತ್ತು ಭೈರಪ್ಪನು ಎಲ್ಲ ದೂರ ಸರಿದರು, ದಾಟು ಎಲ್ಲ ಕಾದಂಬರಿದ್ದೀನಿ. ಈಗ ನಾಯಿ ನೆರಳು ಓದ್ತಿರ್ತೀನಿ ನಾನು, ಯಾವಾಗ ಓದ್ತಿರ್ತೀನಿ. ಮತ್ತು ಬೆಳಿಗ್ಗೆ ನಾ ಇಲ್ಲಿ ಕುತ್ಕೊಂಡೆ ಅಂದ್ರೆ ಸುಮಾರು ಒಂದು 7-10 ಪೇಪರ್ ಓದ್ತಾರೆ. 6 ಗಂಟೆಯಿಂದ 7:30ವರೆಗೆ ಎಲ್ಲ ಪೇಪರ್ ಅದ್ರ ಮಾರ್ಕ್ ಮಾಡ್ತೀನಿ. ಏನಾದ್ರೆ ಮಾರ್ಕ್ ಮಾಡಿ ಅವ್ನು ಇಟ್ಟಿರ್ತೀನಿ, ಅವ್ರನ್ನ ತೆಗೆದು ಕಟ್ ಮಾಡಿಟ್ಟು ಅಂತ ತಿಳ್ಕೊಂಡು ಹೇಳ್ತೀನಿ, ಮಾಡ್ತೀನಿ. ಇದುವರೆಗೂ ನೀವು ಓದಿದಂತಹ ಪುಸ್ತಕಗಳಲ್ಲಿ ನಿಮ್ಮ ಫೇವ್ರೆಟ್ ಪುಸ್ತಕ ಅಂತ ಅಂದ್ರೆ ಸರ್? ಅದು ಹೇಳೋದು ಕಷ್ಟ. ಫೇವ್ರೆಟ್ ಭಾಳಷ್ಟು, ದಿ ಬೆಸ್ಟಲ್ಲಿ ಬೆಸ್ಟ್ ಏನು ಒಳ್ಳೊಳ್ಳೆ ಆ ಥರ ಬರೆದಿರ್ತಾರೆ ಇದು ನನಗೆ. ಬಟ್ ನನಗೆ ಭಾಳ ಹಿಡಿಸಿದ್ದು ಅಂತ ದೂರ ಸರಿದರು. ದೂರ ಸರಿದರು ಅನ್ನೋದು ಭಾಳ ಮಾರ್ಮಿಕವಾಗಿ ತುಂಬ ಇಷ್ಟ ಆಯ್ತು. ಭಾಳ ಜನ ಅಂದರೆ ದೂರ ಸರಿದರು ಅನ್ನೋದಕ್ಕೆ ಸಂಪೂರ್ಣ ಅರ್ಥ ಇದೆ ಅದರಲ್ಲಿ. ಸೂಪರ್ ಸರ್. ಅದು ನಾನು ಭಾಳ ಹಿಡಿಸ್ತದೆ. ಬಟ್ ನಾನು ತ್ರಿವೇಣಿ ಭಾಳ ಓದ್ತಿದ್ದೆ ಅವಾಗೆಲ್ಲ, ಭಾಳ ಓದ್ತಿದ್ದೆ. ಈಗ ತರಿಸಿ ನಾವು ಹೆಣ್ಮಕ್ಳು ಅವೆಲ್ಲ ಬರೀ ಹೆಣ್ಮಕ್ಳು ಬರ್ತಾರೆ. ಬಟ್ ಹೆಣ್ಣಿಗೆರಡು ಇದ್ದಂಥವ್ರು ಅವು ಕಣ್ಣೀರು ಬರ್ತಾವೆ ಓದಿ. ಹಂಗೆ ಅದಾವ ಭಾಳಷ್ಟು ಪುಸ್ತಕಗಳು ಓದಿವಿ, ಅದಾವ ಇನ್ನೂ ಕೆಲವು ಅದಾವೆ. ಸರ್, ಇನ್ನು ನಿಮ್ಮ ಬಾಲ್ಯ ಸ್ನೇಹಿತರ ಬಗ್ಗೆ ಮಾತಾಡೋದಾದ್ರೆ ಅವ್ರ ಜೊತೆ ಕಳೆದಂತಹ ಆಟ ಪಾಠಗಳು ಮತ್ತೆ ಬೊಡೆದಾಟಗಳು, ತರಲೆ ತಮಾಷೆಗಳು ಇವೆಲ್ಲ ಇದ್ದು. ನಿಮ್ಮ ಬೆಸ್ಟ್ ಫ್ರೆಂಡ್ ಯಾರು ಸರ್? ಅವ್ರ ಜೊತೆಗಿರೋ ಒಂದು ರೀತಿ ಅವ್ರ ಜೊತೆ ಕಳೆದಂತಹ ದಿನಗಳನ್ನ ನೆನಪು ಮಾಡ್ಕೊಡೋದಾದ್ರೆ? ಮೇಡಮ್, ಅವಾಗ ಹೆಂಗಿತ್ತಂದ್ರೆ ಸುಧಾಕರ್ ಅಂತ ಒಬ್ಬ ನಮ್ಮ ಫ್ರೆಂಡ್, ಬೆಸ್ಟ್ ಫ್ರೆಂಡ್. ಬೆಳಗ್ಗೆ ನಾಷ್ಟ ನಮ್ಮ ಮನೆಯಲ್ಲಿ, ಮಧ್ಯಾಹ್ನ ಊಟ ಅವ್ರ ಮನೆಯಲ್ಲಿ, ಸಂಜೆಗೆ ಇನ್ನೊಬ್ಬರ ಮನೆಯಲ್ಲಿ 5-6 ಜನ ಸ್ನೇಹಿತರಿದ್ರು.
ಭಾಳಷ್ಟು ಒಳ್ಳೆಯ ಸ್ನೇಹಿತರು. ಭಾಳ ಅಂದರೆ ನೀವು ಒಂದೇ ಮನೆ ಹಂಗಿದ್ದಂಗೆ ಇರ್ತಿದ್ರಿ, ಬದಲಾವಣೆ ಇರ್ತಿದ್ದಿಲ್ಲ. ಈಗ ನಮ್ಮ ಮನೆಯವರ ತಾಯಿ ತಮ್ಮ ಇದ್ದರು, ಮೋಹನ್ ಅಂತೇಳಿ. ಅವರು ಅವಾಗೆಲ್ಲ ಏನಂದರೆ ಈ ಎಗ್ ತಿಂತಿದ್ದಿಲ್ಲ, ಅದು ದೊಡ್ಡ ಇದನ್ನು ಮಾಡ್ತಿದ್ರು. ತುಡಿಗಿಂದ ಮಾಡ್ಕೊಂಡು ಬಂದು ಅಂತ ಇಟ್ಕೊತಿದ್ವಿ. ತಾಯಿ ಊಟ ಹಾಕುವಾಗ ಅಂತಂದು ಇಟ್ಕೊಂಡು ತಿಂತಿದ್ವಿ. ಅವಾಗ ಸಿಕ್ಕೊಂಡು ಬಿಡ್ತಿದ್ವಿ. ಸಿಕ್ಕೊಂಡಾಗ ಅವಾಗ ನಮ್ಮನ್ನ ಹೊರಗೆ ಹಾಕಿದ್ದು ಉಂಟು. ಹಿಂಗೆಲ್ಲ ಇರ್ತಿದ್ವು. ಅವಾಗಿನ ಬಾಲ್ಯ ಜೀವನ ಅವಾಗ ಬೇರೆ. ಈಗಿನ ಮಕ್ಕಳು ಆಗೋದಿಲ್ಲ. ಈಗಿನ ಮಕ್ಕಳು ಹಂಗೆ ಉಡಾತಂದು ಮಾಡೋದಿಲ್ಲ. ಈಗಿನ ಮಕ್ಕಳು ಬರೀ ಮುಗಿದೋಯ್ತು. ಅವಾಗೇನು ಫೋನ್ ಇಲ್ಲ, ಎಂಥದಿಲ್ಲ, ಏನಿಲ್ಲ. ಓದು ಬರ ಕೂಡ ಆಟದಲ್ಲಿ ಭಾಳ ಇರ್ತಿದ್ವಿ. ತುಂಬಾ ಇಂಟ್ರೆಸ್ಟ್. ಆಟದಲ್ಲಿ ಭಾಳ ಆಟ ಆಡ್ತಿದ್ವಿ. ಯಾವ್ಯಾವೆಲ್ಲ ಆಟ ಆಡ್ತಿದ್ರಿ? ನಾನು ಕಬಡ್ಡಿ ಆಡಿದ್ರಿ, ಯೂನಿವರ್ಸಿಟಿ ಬ್ಲೂ. ನಾನು ಸೂಪರ್ ಕಬಡ್ಡಿ, ಶಾರ್ಟ್ ಪುಟ್ಟರ್, ಹರ್ಡಲ್ಸ್ ಮಾಡ್ತಿದ್ವಿ. ಮತ್ತೆಲ್ಲ ಇದರಲ್ಲಿ ಆಟಪಾಠದಲ್ಲಿ ಹೆಚ್ಚು ಆಸಕ್ತಿ. ತುಂಬಾ ಇಂಟ್ರೆಸ್ಟ್. ನಾನು ಮಾಸ್ಟರ್ ಡಿಗ್ರಿ ಮಾಡಿದ್ವಿ ಸ್ಪೋರ್ಟ್ಸಲ್ಲಿ. ಎಂಪೇಡ್ ಮಾಡಿ ಮಾಸ್ಟರ್ ಇಲ್ಲೇ ಜ್ಞಾನ ಭಾರತಿ, ಬಿಪೇಡ್ ಮಾಡೀನಿ, ಎಂಪೇಡ್ ಮಾಡೀನಿ, ಬ್ಯಾಚುಲರ್ ಆಫ್ ಫಿಸಿಕಲ್ ಎಜುಕೇಶನ್, ಮಾಸ್ಟರ್ ಆಫ್ ಫಿಸಿಕಲ್ ಎಜುಕೇಶನ್ ಮಾಡೀನಿ. ಶಿಕ್ಷಕನಾಗಿ ಎಷ್ಟೋ ಸರಿ ಶಾರೀರಿಕ ಶಿಕ್ಷಣವನ್ನು ಕಲಿತೀನಿ. ಮಕ್ಕಳಿಗೆ ಆಟ ಆಡೀನಿ, ಮಕ್ಕಳು ಕೂಡ ಆಡೀನಿ. ಎಷ್ಟೋ ಸರಿ ಮಕ್ಕಳು ಕೂಡ ಆಡೀನಿ ಶಿಕ್ಷಕ. ಕಬಡ್ಡಿ ಎಲ್ಲ ಆಡಿ ಮಕ್ಕಳ ಜೊತೆ ಮಕ್ಕಳಾಗೆ ಇರ್ತಿದ್ರಿ. ಆ ಕಾಲ ಬೇರೆ ಮೇಡಮ್. ಅದರಷ್ಟು ನಿಮ್ಗೆ ಪ್ರೀತಿ, ವಿಶ್ವಾಸ, ಅದರಲ್ಲಿ ನಂಬಿಕೆ, ಅದರಿಂದ ಏನಂದ್ರೆ ಒಂದು ನೆಮ್ಮದಿ ನಿಮ್ಗೇನು. ಏನು ನಾಳೆ ದೊಡ್ಡ ಮನುಷ್ಯ ಆದರೂ ಆ ನೆಮ್ಮದಿ ಅನ್ನೋದು ನಮ್ಗೆ ಆವಾಗಿನ. ಹೌದು, ಅವಾಗ ಮಕ್ಕಳ ಮನಸ್ಥಿತಿನೇ ಒಂದು ರೀತಿ ಚಂದ, ಆಟ ಆಡ್ಕೊಂಡು ತರಲೆ ಮಾಡಿಕೊಂಡು. ಸರಿ, ನಾನು ನಿಮ್ಮ ಒಂದು ಸ್ಕೂಲ್ ಲೈಫನ್ನು ನೋಡೋದಾದ್ರೆ ನಿಮ್ಮ ಫೇವ್ರೆಟ್ ಟೀಚರ್ ಯಾರು? ಸರ್, ಸಾಮಾನ್ಯವಾಗಿ ಹುಡುಗರು ಅಂತ ಅಂದರೆ ಏನಂದ್ರೆ ಮೊದಲ ಅವರ ಕ್ರಶ್ ಅಂದ್ರೆ ಶಿಕ್ಷಕರು. ನಿಮ್ಗೂ ಕೂಡ ಕ್ರಶ್ ಆಗಿದೆಯಾ? ಬರೀ ಮಾಡ್ಯಾರ. ಈಗ ಐತಲ್ಲ ಇಂಥ ಬಡಿಗಿ ಬೆಣ್ಣೆ ಹಾಕಿ ಹೊಡಿತಿದ್ರು. ಕರಿಶೇಪ್ಗಳು ಒಬ್ರು ಮಾಸ್ತರ್, ಕರಿಶೇಪ್ ಚೆನ್ನಪ್ಪ ಅಂತ ಹೆಸರು, ನಮ್ಮ ತಾಯಿ ಊರವರು. ಅವರು ನಮ್ಮನ್ನ ಬಗ್ಗಿಸಿ ಹೊಡೆಯೋದು, ಅವ್ರ ಕೋಟ್ ಮೇಲೆ ಹಾಕಿದ್ರೆ ಇನ್ನೂ ನೆನಪು. ಪಾಠ ಅವತ್ತು ಮಾಡಬೇಕು. ಆಮೇಲೆ ನಾವೇನು ಮಾಡ್ತಿದ್ದೆ ಅವಾಗ, ಬೆಳಿಗ್ಗೆ ನಾವು ಸಂಜೆಗೆ ಊಟ ಮಾಡಿ ಮಾಸ್ತರ್ಗಳ ಮನೆಗೆ ಹೋಗ್ತಿದ್ವಿ. ನಾವು ಅಲ್ಲೇ ಓದು, ನಾವು ಅಲ್ಲೇ ಮಲಗೋದು. ದೀಪ ಕಂದಿಲ್ ಇರ್ತಾವೆ, ಅವರೆಲ್ಲ ನಮ್ಮ ಹಗಲು ರಾತ್ರಿ ಪಾಠ ಮಾಡಿದ್ರು. ಒಬ್ರು ನಡಿನೂ ಇರ್ತಾ ಇದ್ರು, ಒಬ್ರು ಕರಿಶೇಪ್ಗಳು ಹೋಗ್ತಿದ್ರು. ಅತಿ ನಮಗೆ ಪ್ರೀತಿ ಆದಂಥ ಪ್ರೈಮರಿ ಶಿಕ್ಷಕರು. ಹೈಸ್ಕೂಲಲ್ಲಿ ಬಂದ ಬಣಕಾರ ಇದ್ದರು, ಹಳ್ಳಿಯಾಳ ಅಂತಿದ್ರು. ಅವ್ರು ಭಾಳ ಉತ್ತಮ ಅಂತ ದೇವದಾರ ಅಂತ ಒಬ್ಬಕ್ಕೆ ಮೇಡಮ್ ಇದ್ಲು. ಆಕೆ ಹೆಸರು ಮರ್ತಿದ್ದೆ, ಚಾಲಿನಿ ದೇವದಾರ ಏನಿತ್ತು. ಭಾಳ ಉತ್ತಮವಾದಂಥ ಶಿಕ್ಷಕಿ. ಇಂಗ್ಲೀಷ್ ಕಲಿಸಿದ್ದಕ್ಕೆ ನಾವು ಭಾಳ ಹುಡುಕಿನಕಿನಿಗೆ ಎಲ್ಲೂ ನಾವು MLC ಆದ ನಂತರ ಸಿಗಲಿಲ್ಲ. ಅವ್ರ ಮನೆಗೆ ಟ್ಯೂಷನ್ಗೆ ಹೋಗಿದ್ದು. ಜೋಕ್ ಹೇಳ್ತೀನಿ, ಈ ವಿಕ್ಸ್ ಇರ್ತೈತಲ್ಲ, ವಿಕ್ಸನ್ನು ಅವ್ರೇನು ಅಲ್ಲಿ ಇಡ್ತಿದ್ರು. ಅವರು ಟ್ಯೂಷನ್ಗೆ ಹೋಗಿದ್ದ 5-6 ಮಂದಿ. ಆ ವೀಕ್ಸ್ ನಾವೇನು ತಿಳ್ಕೊಂಡಿವನ್ನ ಅದೇನೋ ಇದು ತಲೆಗೆ ಅಷ್ಟೊಂದು ತೊಗೊಂಡು ತಲೆಗೆ ಹಚ್ಕೊಂಡ್ಬಿಟ್ಟಿದ್ದಾರೆ. ಬಂದು ಅಲ್ಲ ವಾಸನೆ ನೋಡಿ ಬಡಿಗೆ ತೊಗೊಂಡು ಹಾಕಿಬಿಟ್ರು ನನಗೆ. ಅಂದ್ರೆ ಆಗ ಮಕ್ಕಳು ಶಿಕ್ಷಕರು ವಿದ್ಯಾರ್ಥಿ ಪ್ರೀತಿ ಇರ್ತಿತ್ತು, ತಾಯಿ ಮಕ್ಕಳ ಸಂಬಂಧ. ಅವಾಗಿನ ಶಿಕ್ಷಕರು ಕುಲಕರ್ಣಿ ತಗೋ ಟೀಚರ್ ಇದ್ದರು, ದೇವದಾರದ್ದು ಹೈಸ್ಕೂಲಲ್ಲಿ, ಬಣಕಾರದ್ದು ನಮಗೆಲ್ಲ ಪೆಟ್ಟಿತ್ತು. ಪ್ರೈಮರಿಯಲ್ಲಿ ಅವ್ರು ಪೆಟ್ಟಿದ್ದು. ಈಗ ಅನ್ಕೊಂಡು ಈಗ ರೀಸೆಂಟಾಗಿ ಅವ್ರು ತೀರ್ಕೊಂಡ್ರು. ಈಗ ಯಾರು ಪ್ರೈಮರಿ ಕಲಿಸ್ತಾರೆ ಅಂತ. ಯಾಕಂದ್ರೆ ಅಷ್ಟು ವಯಸ್ಸು, ನನಗೆ 78. ಅವರು ಅವಾಗಿಂದ ಇದ್ದು ಯಾರು ಹೈಸ್ಕೂಲ್ ಅಲ್ಲೊಬ್ಬ ಬರ್ದಾರೆ, ಒಬ್ಬ ಬರ್ದಾರೆ. ಇವತ್ತಿಗೂ ಮೀಟ್ ಮಾಡ್ತಾ ಇರ್ತೀರಾ ಸರ್? 100% ಮೀಟ್ ಮಾಡ್ತಾರೆ. ಭಾಳ ಅಂದ್ರೆ ಒಂದು ಗಂಜಾಳಿ ಅಂತ ಮತ್ತೆ ಅವರು ಮಣ್ಣು ತೀರ್ಕೊಂಡು ಬಂದ್ರು. ಅವರೊಬ್ರು ಉಳ್ಕೊಂಡಿದ್ರು, ಅವರು ಮಣ್ಣು ತೀರ್ಕೊಂಡು. ಸರಿ, ನಿಮ್ಮ ರಾಜಕೀಯ ಕ್ಷೇತ್ರದಲ್ಲಿ ಬ್ಯುಸಿ ಆಗಿದ್ರಿಂದ ನಿಮ್ಮ ಶ್ರೀಮತಿಯವರಿಗೆ ಟೈಮ್ ಕೊಡೋದಕ್ಕೆ ಆಗ್ತಾ ಇತ್ತಾ? ಅದನ್ನು ಕೇಳಬೇಡಿದೆ ಮಾಡಿ. ಅದನ್ನು ಕೇಳಿದರೆ ಅವ್ರಿಗೆ ಬರೋದಿಲ್ಲ ಹೊರಗಡೆ. ಅವರು ನಿಮ್ಗೆ ಹೇಳಲಿಲ್ಲ ನಾನು. ಈ ವಿಶ್ವೇಶ್ವರ ಭಟ್ ಅವರು ಹೋಮ್ ಮಿನಿಸ್ಟರ್ ಅಂತ ಒಂದು ಆರ್ಟಿಕಲ್ ಬರ್ತಿದ್ರು, ನೀವು ನೋಡಿರಲಿಲ್ಲ ಗೊತ್ತಿಲ್ಲ. ಅವಾಗ ವಿಜಯ ಕಂಡ್ರೆ ಅವ್ರು ಹೋಮ್ ಮಿನಿಸ್ಟರ್ 34 ಮಂದಿ ಹೋಮ್ ಮಿನಿಸ್ಟರ್, 33 ಮಂದಿ ಬರೆದ್ರು. ಅವ್ರು ನಾ ಸಿಗಲಿಲ್ಲ. ನಮ್ಮ ಮನೆಯವ್ರು ಇಲ್ಲಿ ಬಂದು ಇಂಟರ್ವ್ಯೂ ಕೊಡಿದ್ರು. ಇವ್ರು ಬರಲಿಲ್ಲ, ಬರೋದಿಲ್ರಿ ಅವರು. ಯಾಕಂದ್ರೆ BSc ಆನರ್ಸ್ ರೀ. ಕಡೆಗೆ ಅವ ನನಗೆ ಫೋನ್ ಮಾಡಿ, ಏನಪ್ಪ ನಿಮ್ದು ಏನು ಬಣಗಡಿದೆ, ನಿಮ್ಮ ಹೆಂಡತಿ ಇಂಟರ್ವ್ಯೂ ಕೊಡಲಿಲ್ಲ. ಇಲ್ಲ ಬರೋದಿಲ್ಲ ಅವ್ರು ಅಂದೆ. ಅಂದ್ಕೊಳ್ಳಿ ಅವ್ನು ಸಿಟ್ಟು ಬಂತು ರೀ. ನಾನೇನು ಹೇಳಿಲ್ಲ. ಕಡೆಗೆ ಟೀಮ್ ಕಳಿಸ್ಕೊಟ್ರು ಹುಡುಗಿ. ಆಕಿ ಇಂಟರ್ವ್ಯೂ ಕೊಡಲಿಲ್ಲ ರೀ. ಕಡೆಗೆ ಭಾಳ ಒತ್ತಾಯ ಮಾಡಿಲ್ಲ, ಇಂಟರ್ವ್ಯೂ ಕೊಡಿಸಿದ್ರಿ. ಕೊಡಿಸಿ, ಮೇಡಮ್ ನಿಮ್ಮ ಹರಕೆ ಏನು ಲಾಸ್ಟಕ್ಕೆ ಅಂತ ಕೇಳಿ ಪ್ರಶ್ನೆ ಹೋಗ್ರಿ. ಏನು ಬಿಡಿ, ನಮ್ಮ ಹರಕೆಗೆ ಪೂರೈಕೆ ಆಗೋದಿಲ್ಲ. ಅದು 92ದಾಗ ಹರಕೆ ಪೂರೈಕೆ ಆಗಲ್ಲ.
ಯಾಕ್ರಿ ಏನ್ರಿ ಕ್ಯೂರಿಯಾಸಿಟಿ, ಏನು ಯಾರಿಗೆ ಏನು ಇಲ್ಬಿಡಿ ಅಂತ. ಇಲ್ರಿ ಮೇಡಮ್ ಪ್ಲೀಸ್ ಯಾರು ಭಾಳ ಗಂಟೆ ಬಿದ್ದರು. ಆ ಕೇಳಿದ್ರು, ನಾನು ದೇವ್ರು ಬೇಡ್ಕೊಂಡೀನಿ ಬರುವಂಥ ಚುನಾವಣೆ ನಮ್ಮ ಮನೆಯವ್ರು ಸೋಲ್ಲಿ ಅಂತ ಹೇಳಿ. ಅವರು ಯಾರು ಹೇಳಿದ್ದಿಲ್ರಿ, ಅವ್ರು ಹೇಳಿದ್ರು ಸೋಲ್ಲಿ, ಸೋತರ ಮಕ್ಕಳು ನಮ್ಮ ಕಡೆ ಲಕ್ಷ ಕೊಡ್ತಾರೆ. ಅದು ಅವ್ರದ್ದು ಒಂದು ಇನ್ಸಿಡೆಂಟ್. ಅದು ಸರ್ ನಿಮ್ಮ ಹತ್ರ ಸಂಬಂಧಿಕರ ಅಥವಾ ಬೇರೆ ಕಡೆಯಿಂದ ಮದುವೆ ಆಗಿದೆ? ಆ ಒಂದು ಟೈಮ್ ಹೇಗಿತ್ತು, ಅವರನ್ನ ನೋಡಕ್ ಹೋಗಿದ್ದು? ಸ್ವಲ್ಪ ಸಂಬಂಧ, ಸ್ವಲ್ಪ ದೂರ, ಫಸ್ಟಿನ ಪರಿಚಯ ಇತ್ತು, ಮಾತು ಒಡನಾಟಗಳೆಲ್ಲ? ಇಲ್ಲ, ಭಾಳ ಸಮಯಕ್ಕಿಲ್ಲ. ನಾವು ಅವರು ಹುಬ್ಳಿಯಾಗಿರ್ತಿದ್ರು, ಅವ್ರ ತಾಯಿ ನಮ್ಮೂರವರು, ಅವ್ರ ತಾಯಿ ನಮ್ಮೂರವರು. ಹಾಗಾದ್ರೆ ಅವ್ರದ್ದು ತಾಯಿಯವ್ರದ್ದು ಇವ್ರು ಏನು ಇರ್ತಿದ್ದಿಲ್ಲ, ಕಡೆಗೆ ನೋಡಿ ಮಾಡಿದ್ವಿ. ನೀವು ಸಂಬಂಧಿಕರು ಒಂದು ರೀತಿ ಈಗ ಪೋಷಕರು ಘೋಷಣೆ ಮಾಡ್ತಾರೆ ಅಂದ್ರೆ ಇವ್ರಿಗೆ ತಂದ್ಕೊಡೋದು. ಸಂಬಂಧಿಕರು ಏನು ಇರಲಿಲ್ಲ, ದೂರದ ಅವ್ರ ತಾಯಿ ನಮ್ಮೂರವರು. ನಿಮ್ಮ ಊರವ್ರು ಅಷ್ಟೇ? ಅವ್ರ ತಾಯಿ ಹಂಗೆ ಪರಿಚಯ ಇರ್ತಿತ್ತು. ಅವ್ರು ಫಸ್ಟ್ ಟೈಮ್ ನೋಡಿದ್ದು ಯಾವಾಗ ಸರ್ ಮೇಡಮ್ನ? ಅದು ಯಾವಾಗ ಭಾಳ ನಾವು ಹುಬ್ಳಿಗೆ ಬಂದಾಗ ಇನ್ನೂ ಸಣ್ಣ ಹುಡುಗರಿದ್ರು ಅವರು ಮುದೊಳಗೆ ಬರ್ತಿದ್ರು. ಒಂದ್ಸರಿ ಅವ್ರ ಮನೆಗೆ ಹೋದಾಗ ಅವಾಗ ನೋಡಿದ್ದೆ. ಏನು ನಮಗೆ ಕಲ್ಪನೆ ಇರಲಿಲ್ಲ ಅವೆಲ್ಲ, ಅವಾಗೇನಿರಲಿಲ್ಲ. ಅಲ್ಲ ಫಿಕ್ಸ್ ಆದ್ಮೇಲೆ ನೋಡಿದ್ದು, ಮೀಟ್ ಮಾಡಿದ್ದು, ಆ ಥರ ಒಂದು ಸ್ವೀಟ್ ಮೆಮೊರಿಯನ್ನು ಶೇರ್ ಮಾಡೋದಾದ್ರೆ ಏನು ಮಾಡೋದು ಅದೆಲ್ಲ ಅಂತ ಏನೋ ಇದ್ದಿದ್ದಿಲ್ಲ ನಮಗೆ. ಬಟ್ ಪ್ರೀತಿಯಿಂದ ಇದೀವಿ, ಇಷ್ಟ ಪ್ರೀತಿಯಿಂದ ಮಕ್ಕಳೆಲ್ಲ ಸರಿ ಮಾಡ್ತಾರೆ, ಒಳ್ಳೆ ರೀತಿಯಿಂದ. ಯಾರು ಹೆಚ್ಚು ಪ್ರೀತಿ ಮಾಡ್ತಾರೆ ಸರ್, ನೀವ ಅವರ? ಸಾಮಾನ್ಯವಾಗಿ ಎಲ್ಲರೂ ಲೇಡೀಸ್ ಅಂತಾನೆ ಅಂತಾರೆ. ಅವರು ಸ್ವಲ್ಪ ಜಾಸ್ತಿಗೆ ಮಾಡ್ತಾರೆ, ಸಿಟ್ಟು ಬರ್ತದೆ ಅವ್ರಿಗಿದ್ದಾವೆಲ್ಲ. ಬಟ್ ನಾವು ಅವ್ರ ಬಗ್ಗೆ ಭಾಳ ಕಾಳಜಿ. ಅವ್ರಿಗೊಂದು ಒಳ್ಳೆ ಮೆಸೇಜ್ ಕೊಟ್ಬಿಡಿ ಸರ್ ನಮ್ಮ ಚಾನಲ್ ಕಡೆಯಿಂದ ಮೇಡಮ್ಗೆ. ಏನು ಮೆಸೇಜ್ ಕೊಡೋದು? ಏನಿಲ್ಲ, ಮೆಸೇಜ್ ಅವ್ರಿಗೆ ಗೊತ್ತೈತೆ ಅವ್ರಿಗೆ. ಮೇಡಮ್ ಇನ್ನು ಮುಂದೆ ಸರ್ ನಿಮಗೆ ಖಂಡಿತವಾಗ್ಲೂ ಟೈಮ್ ಕೊಡ್ತಾರೆ, ನಾನು ನಿಮಗೆ ಪ್ರಾಮಿಸ್ ಮಾಡ್ತೀನಿ. ಓಕೆನಾ ಸರ್? ಓಕೆಮ್ಮ. ಸರ್ ಇನ್ನು ಮುಂದುವರೆದಂತೆ ಕೊನೆಯ ಪ್ರಶ್ನೆ ಸರ್. ನಾಲ್ಕನೇ ಸರ್ ಇದು ಕೊನೆಯ ಇದೆ ಸರ್, ನಿಮ್ಮ ವೈಯಕ್ತಿಕ ಜೀವನದ ಕೊನೆಯ ಪ್ರಶ್ನೆ. ಸರಿ, ನಿಮ್ಮ ಪುಟ್ಟ ಫ್ಯಾಮಿಲಿ ಬಗ್ಗೆ, ನಿಮ್ಮ ಮಕ್ಕಳು ಮೊಮ್ಮಕ್ಕಳು ಅವ್ರ ಬಗ್ಗೆ ಒಡನಾಟ ಹೇಗಿದೆ? ಮಕ್ಕಳು ಯಾವ? ಈಗ ಮಕ್ಕಳು ದೊಡ್ಡವರಾಗ, ಮಕ್ಕಳು ನಾವು ಈಗೇನು ಬರತ್ತ ತಿಳಿದ್ನಲ್ಲ, ಅದೊಂದು ಇದರಲ್ಲಿ ತೋರಿಸ್ತೀನಿ ನಿಮಗೆ. ಅವ್ರು ನಮ್ಮ ತಾಯಿ ಎಲ್ಲ ಭಾಳಷ್ಟು ಪ್ರೀತಿಯಿಂದ ಮಾಡ್ತಿದ್ರು. ಮಕ್ಕಳು ದೊಡ್ಡವರಾಗ್ಯಾರ, ಈಗ ಇಂಜಿನಿಯರ್ ಆಗ್ಯಾರ, ಡಾಕ್ಟರ್ ಆಗ್ಯಾರ. ಮೊಮ್ಮಕ್ಕಳು ಕೂಡ ಜಾಸ್ತಿ ಒಡನಾಟ. ಮೊಮ್ಮಕ್ಕಳು ದೊಡ್ಡವರು ಇಲ್ಲ, ಮೊಮ್ಮಕ್ಕಳು ಕೂಡ ಆಡ್ತಿರ್ತೀವಿ ಅವಾಗ ಟೈಮ್ ಸಿಕ್ಕಾಗ. ಭಾಳ ಕಡಿಮೆ, ಅವರು ಏನು ಅಷ್ಟು ಕಟ್ಟ ನಮ್ಗೆ ಕೂಡ ಯಾವಾಗಿದ್ರು. ಅಜ್ಜಿ ಜೊತೆ ಜಾಸ್ತಿ ಬಾಂಡಿಂಗ್ ಇದಾರ ನಿಮ್ಮ ಜೊತೆ? ಅವ್ರಿಗೂ ಜಾಸ್ತಿ, ಅಜ್ಜಿ ಜೊತೆ ಜಾಸ್ತಿ ಬಾಂಡಿಂಗ್, ಅವ್ರು ಕೂಡ ಭಾಳ ಜಾಸ್ತಿ. ನೀವು ದಿನ ಮಕ್ಕಳಿಗೆ ಏನಾದ್ರು ತಿಂಡಿ ತರೋದು ಸ್ಪೆಷಲ್ ಆಗಿ? ಏನಿಲ್ಲಮ್ಮ, ಎಲ್ಲ ಬಂದಿದ್ದು ಅವರ ತರ್ತಾರೆ. ಅಲ್ಲ ಬಂದ ತಕ್ಷಣ ಅಜ್ಜ ನಂಗೆ ಏನ್ ತಂದ ನೀನು ಕೊಟ್ಟಿಲ್ಲ ಕೇಳೋದೇನಿಲ್ಲ, ಬರೋದೇ ಇಲ್ಲ ಅವ್ರು ಯಾರು ನಿಮ್ಮ ಜೊತೆ ಬರೋದೇ ಇಲ್ಲ. ಸರ್ ನಿಮ್ಮ ಮೂಲ್ಯವಾದ ಸಮಯವನ್ನು ನಮ್ಮ ಜೊತೆ ಕಳೆದಿದ್ದೀರಾ, ಸಾಕಷ್ಟು ಮಾಹಿತಿನ ತಿಳಿಸ್ಕೊಟ್ಟಿದ್ದೀರಾ, ತುಂಬ ಹೃದಯದ ಧನ್ಯವಾದಗಳು ಸರ್. ನೋಡಿದ್ರಲ್ಲ ವೀಕ್ಷಕರೇ, ಇದಾಗಿತ್ತು ಇವತ್ತಿನ ವಿಶೇಷ. ಇಂತಹ ಮತ್ತೊಬ್ಬ ಸಾಧಕರ ಜೊತೆ ನಾನು ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ತಪ್ಪದೆ ನೋಡಿ ರಾಜ್ ನ್ಯೂಸ್ ಕನ್ನಡ. ಜನ ಸೇವೆಗೆ ನಾವು ಸದಾ ಸಿದ್ಧ.